ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಥರ್ಡ್ ಪಾರ್ಟಿ ಬಗ್ಗೆ ನೋಡೋಣ. ತುಂಬಾ ಜನದ್ದು ರಿಕ್ವೆಸ್ಟ್ ಇತ್ತು ಬಹಳ ದಿವಸದಿಂದ ಥರ್ಡ್ ಪಾರ್ಟಿ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಬಗ್ಗೆ. ಸೊ ರೀಡಿಂಗ್ ನ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನ, ಬೇಸಿಕ್ ಥಿಂಗ್ಸ್ ಅನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಲವರ್ಸ್ ಆಗಿರ್ಬೋದು, ಮ್ಯಾರಿಡ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಲ್ಲಿ ಇದ್ದು ಅದ್ರ ಜೊತೆಯಲ್ಲಿ ಥರ್ಡ್ ಪಾರ್ಟಿನ ನೋಡ್ತಿದ್ರು, ಇಷ್ಟು ಕಂಡೀಷನ್ಸ್ ಅಲ್ಲೂ ಅಪ್ಲೈ ಆಗುತ್ತೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ನಿಮಗೆ ಕನ್ಫರ್ಮೇಟಿವ್ ಆಗಿ ಥರ್ಡ್ ಪಾರ್ಟಿ ನಿಮ್ಮ ಮಧ್ಯೆ ಇದ್ದಾರೆ ಅಂತ ಗೊತ್ತಿದ್ರೆ, ಪರ್ಸನ್ ಆಸ್ ಎ ಪರ್ಸನ್ ಅವರು ಬೇರೆ ಒಬ್ಬ ಪರ್ಸನ್ ಆಗಿರ್ಬೋದು, ಬೇರೆ ಹುಡುಗಿ ಅಥವಾ ಬೇರೆ ಹುಡುಗ ಆಗಿರ್ಬೋದು, ಅಥವಾ ಅವರ ಒಂದು ಫ್ಯಾಮಿಲಿನೇ ಆಗಿರ್ಬೋದು. ಈಗ ಲವ್ ಮಾಡ್ತಿರ್ತಾರ, ಅವರ ಫ್ಯಾಮಿಲಿ ನಿಮ್ಗೆ ಥರ್ಡ್ ಪಾರ್ಟಿ ತರ ಆಕ್ಟ್ ಮಾಡ್ತಿರ್ತಾರೆ. ಆತರ ನಿಮ್ಗೆ ಲೈಫಲ್ಲಿ ಥರ್ಡ್ ಪಾರ್ಟಿ ಆಗಿ ನಿಮ್ಗೆ ತೊಂದರೆ ಕೊಡ್ತಿರ್ತಾರೆ. ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮೆಂಬರ್ ಕೂಡ ಆಗಿರ್ಬೋದು, ಡಾಮಿನೇಟಿವ್ ಮೆಂಬರ್, ಅವ್ರು ಹೇಳಿದ ಡಿಸಿಷನ್ಸ್ ನ ಇವರು ತೆಗ್ದಾಕ್ತಿರಲ್ಲ, ಈ ತರ ಇರುತ್ತೆ. ಸೊ ಥರ್ಡ್ ಪಾರ್ಟಿ ಅಂತಂದ್ರೆ ಬರೀ ಬೇರೆ ಪರ್ಸನ್ ಅಂತ ಆಗಲ್ಲ, ಅಂದ್ರೆ ಹುಡುಗ ಹುಡುಗಿ ಮಾತ್ರ ಆಗೋದಿಲ್ಲ. ಹುಡುಗನ್ ಲೈಫಲ್ಲಿ ಹುಡುಗಿ ಬರೋದು ಆತರ, ಅಂದ್ರೆ ಬೇರೆಯವ್ರ ಜೊತೆ ಎಕ್ಸ್ಟ್ರಾ ಅಫೇರ್ ಅಂತ ಆಗೋದಿಲ್ಲ. ಅದು ಒಂದು ಪಾಯಿಂಟ್. ಆದ್ರೆ ಅದ್ರ ಜೊತೆಲಿ ಕೆಲವೊಮ್ಮೆ ಫ್ಯಾಮಿಲಿಯಲ್ಲಿ ಇರೋ ಪರ್ಸನ್ಸ್ ಕೂಡ ಕಾರ್ಮಿಕ್ ಇರ್ತಾರೆ, ಅವರು ಥರ್ಡ್ ಪಾರ್ಟಿ ತರ ಆಕ್ಟ್ ಮಾಡ್ತಾರೆ. ಅವರಿಂದನೂ ನಿಮ್ಮ ರಿಲೇಶನ್ಶಿಪ್ಗೆ ಸಾಕಷ್ಟು ತೊಂದರೆಗಳು ಅಥವಾ ಅಡೆತಡೆಗಳು ಆಗ್ತಾ ಇರತ್ತೆ. ಸೊ ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ಕೆಲವೊಮ್ಮೆ ಏನಾಗತ್ತಂದ್ರೆ, ನಿಮ್ಗೆ ಗೊತ್ತಿರಲ್ಲ ಥರ್ಡ್ ಪಾರ್ಟಿ ನಿಜವಾಗ್ಲೂ ಇದಾರೋ ಇಲ್ಲೋ ಅಂತ ಕನ್ಫರ್ಮ್ ಇರಲ್ಲ, ಬಟ್ ನಿಮ್ಗೆ ಒಂದು ಡೌಟ್ ಇರತ್ತೆ. ಸೊ ಆ ತರ ಇದ್ದಾಗ ದಯವಿಟ್ಟು ಅದನ್ನ ನೀವು ಪರ್ಸನಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಪರ್ಟಿಕ್ಯುಲರ್ ನನಗೆ 100% ಪಕ್ಕಾ ರೀಡಿಂಗ್ ಬೇಕು ಅಂದ್ರೆ ದಯವಿಟ್ಟು ಪರ್ಸನಲ್ ರೀಡಿಂಗ್ ನ ತಗೊಳ್ಳಿ. ಇದು ಒಂದು ಜನರಲ್ ಗೈಡೆನ್ಸ್ ಆಗುತ್ತೆ. ತುಂಬಾ ಜನ ನೋಡ್ತಿರೋದ್ರಿಂದ ಎನರ್ಜೀಸ್ ಬಹಳ ಕನೆಕ್ಟ್ ಆಗಿರುತ್ತೆ. ಜನರಲ್ ಗೈಡೆನ್ಸ್ ಆಗಿ ಮಾತ್ರ ನಾನು ಕೊಡಬಲ್ಲೆ. ನಿಮ್ಗೆ ಅವರ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಚೆಕ್ ಮಾಡಿ, ಡೀಟೇಲ್ ಆಗಿ ನಾನು ರೀಡಿಂಗ್ ಅನ್ನ, ಎನರ್ಜಿ ರೀಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಆ ತರ ಮಾಡಿದಾಗ ಮಾತ್ರ ಕಂಪ್ಲೀಟ್ ಆಗಿ ನನಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಆತರ ಡೌಟ್ ಇದ್ರೆ ಅಥವಾ 100% ಅಕ್ಯುರೇಟ್ ಆಗಿ ನನಗೆ ಬೇಕು ಅಂದ್ರೆ ದಯವಿಟ್ಟು ಪರ್ಸನಲ್ ರೀಡಿಂಗ್ ಅನ್ನ ತಗೊಳ್ಳಿ. ಸ್ಕ್ರೀನ್ ಮೇಲೆ ಏನ್ ಕೊಟ್ಟಿರ್ತೀನಿ ನಂಬರ್, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತ ಅಂದ್ರೆ ಇದ್ರಲ್ಲಿ ಏನೇ ಬಂದ್ರು ಕೂಡ ನಾನು ಇದನ್ನ ಓಪನ್ ಆಗಿ ಹೇಳ್ತೀನಿ. ರೀಡಿಂಗ್ ಅಲ್ಲಿ ಏನೇ ಬಂದ್ರು ಕೂಡ ನಾನು ಹೈಡ್ ಮಾಡೋದಿಲ್ಲ. ಹಾಗಾಗಿ ಅದ್ರಲ್ಲಿ ಏನೇ ಬಂದ್ರು ಕೂಡ ನೀವು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ರೆಡಿ ಇರಿ. ಫಸ್ಟ್ ಓಪನ್ ಮೈಂಡೆಡ್ ಆಗಿರಿ, ಬ್ರಾಡ್ ಮೈಂಡೆಡ್ ಆಗಿರಿ, ಪಾಸಿಟಿವ್ ಆಗಿರಿ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ಸ್ ಅಂತ ಇದ್ದೇ ಇರತ್ತೆ ಲೈಫ್ ಅಲ್ಲಿ. ಸೊಲ್ಯೂಷನ್ ಇಲ್ಲದೆ ಇರೋದು ಏನೂ ಇಲ್ಲ. ನಾವು ತಾಳ್ಮೆಯಿಂದ ಮನೋಬಲವನ್ನ ಇಟ್ಕೊಂಡು ಧೈರ್ಯವಾಗಿ ಅದನ್ನ ಹುಡುಕ್ಬೇಕಷ್ಟೇ. ಓಕೆನಾ? ಸೊ ಇಷ್ಟು ವಿಷಯಗಳು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ನೀವು ಲವರ್ಸ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಲೈಫ್ ಅಲ್ಲಿ ಇರ್ಬೋದು, ಎನಿಬಡಿ ಥರ್ಡ್ ಪಾರ್ಟಿ ಬಗ್ಗೆ ನೀವು ನೋಡ್ಬೋದು. ನಿಮಗೆ ಕನ್ಫರ್ಮೇಶನ್ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಊಹಾಪೋಹಗಳಿಗೆ ನೀವು ಆಸ್ಪದವನ್ನ ಮಾಡಿಕೊಟ್ಟು ನಿಮ್ಮ ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನಿಮ್ಗೆ ಕನ್ಫರ್ಮೇಟಿವ್ ಆಗಿ ನೀವು ಚೆಕ್ ಮಾಡ್ಬೇಕಂದ್ರು ಅದನ್ನು ಕೂಡ ಚೆಕ್ ಮಾಡಿಸ್ಬೋದು ಎನರ್ಜಿ ಮುಖಾಂತರ. ಅದಕ್ಕೂ ಆಪ್ಷನ್ಸ್ ಇದೆ. ಓಕೆನಾ? ಸೊ ಕನ್ಫರ್ಮೇಟಿವ್ ಇದ್ರೆ ನೋಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡೋದು ಒಳ್ಳೇದು. ಓಕೆ, ಯಾ ರೀಡಿಂಗ್ ಶುರು ಮಾಡೋಣ. ಆಕ್ಚುಲಿ ನಂಗೆ ಇಲ್ಲಿ 2 ಡೆಕ್ ಬೇಕಾಗತ್ತೆ. ಒಂದು ಡೆಕ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ, ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಮೇಲೆ ಯಾವ ತರ ಫೀಲಿಂಗ್ ನ ಇಟ್ಕೊಂಡಿದ್ದಾರೆ ಅಂತ ಒಂದು ಚೆಕ್ ಮಾಡ್ತೀನಿ. ಮತ್ತೆ ಸೆಕೆಂಡ್ ಡೆಕ್ ಇಂದ ಏನು ಅಂದ್ರೆ, ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಯಾವ ತರ ಫೀಲಿಂಗ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್, ನಿಮ್ಮ ಪಾರ್ಟ್ನರು ಈ ಥರ್ಡ್ ಪರ್ಸನ್ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಯಾರು ಬಂದಿದ್ದಾರೆ, ಅದು ಹುಡುಗನಾಗಿರ್ಬೋದು, ಹುಡುಗಿನಾದ್ರೂ ಆಗಿರ್ಬೋದು. ಅಂದ್ರೆ ಹುಡುಗ ನೀವು ರೀಡಿಂಗ್ ನೋಡಿದ್ರೆ ಆಬ್ವಿಯಸ್ಲಿ ನಿಮ್ ಹುಡುಗಿ ಮೇಲೆ ಡೌಟ್ ಇದ್ದು ಅಥವಾ ಆತರ ಪರ್ಸನ್ ಇದಾರೆ ಅಂತ ಗೊತ್ತಿದ್ದು ನೋಡ್ತಿರ್ತಾರ. ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ ನೋಡ್ತಿರ್ತಾರ. ಸೊ ವೈಸ್ ವರ್ಸ ತಗೊಳ್ಳಿ ಅದನ್ನ. ಓಕೆನಾ? ಲೆಟ್ ಸ್ಟಾರ್ಟ್. ನಿಮ್ಮ ಇಷ್ಟ ದೇವರಿಗೆ ಪ್ರೇ ಮಾಡಿ, ನಿಮ್ಮ ಪಾರ್ಟ್ನರ್ ನ ನೆನ್ಸ್ಕೊಳ್ಳಿ, ಎನರ್ಜೀಸ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಪಾಸ್ ಅಂಡ್ ಕನೆಕ್ಟ್ ಎನರ್ಜೀಸ್. ಓಕೆ? ರಾಧೇ ಶ್ಯಾಮ್, ರಾಧೇ ಶ್ಯಾಮ್, ರಾಧೇ ಶ್ಯಾಮ್, ರಾಧೇ ಶ್ಯಾಮ್. Okay, it has to come. Radhe Shyam, Radhe Shyam. Let's start. Radhe Radhe. Please guide my viewers about the third party energy. The third party energy seen there. Oh God, they are trapped. Mentally, they are trapped. Okay, let me take 2 more cards. 2 more cards. Let me take. It's all mind game. Okay, ನಿಮ್ಮ ಪರ್ಸನ್ ಏನಿದಾರಲ್ಲ, ನಿಮ್ಮ ಪರ್ಸನ್ ಆಕ್ಚುಲಿ ಸಿ, ಯಾ, ಒಂಥರ ಚೈಲ್ಡಿಶ್ ನೇಚರ್ ಇದೆ ನಿಮ್ ಪರ್ಸನ್ಗೆ. ನಿಮ್ಮ ಪರ್ಸನ್ ಯಾರಿದ್ದಾರೆ, ಅದು ಹುಡುಗನಾರ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಾನು ಹೇಳ್ತಿದ್ದೆ ಇದು ಎನರ್ಜಿ. ನಾನು ಏನ್ ಮಾತಾಡ್ತೀನಿ
ಎನರ್ಜಿ ಇದೆ ಅಷ್ಟೇ. ನೀವ್ ಯಾರಿಗ್ ಬೇಕೋ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ತಗೊಳ್ಳಿ ಇದನ್ನ. ಚೈಲ್ಡಿಶ್ ನೇಚರು ಆಯ್ತಾ? ಮೆಚ್ಯೂರಿಟಿ ಇಲ್ಲ ಮೈಂಡ್ ಅಲ್ಲಿ. ಅವ್ರಿಗೇನು ನೇಮ್ ಫೇಮ್ ಬೇಕಷ್ಟೇ. 1 ಪಾಯಿಂಟ್. ಅವರ ಮೇಲೆ ಯಾವ ತರ ಅವರು ಹೇಗಿದ್ದಾರೆ ಅಂತಂದ್ರೆ ಅವರು ಕೂಡ ಹಾಗೆ ಚೈಲ್ಡಿಶ್ ನೇಚರ್ ಅಲ್ಲೇ ಇದ್ದಾರೆ. ಅವ್ರಿಗೂ ಒಂದು ಮೆಚುರಿಟಿ ಇಲ್ಲ ಆ ಥರ್ಡ್ ಪರ್ಸನ್‌ಗೂ ಕೂಡ. ಸೊ ನಿಮ್ಮ ಪರ್ಸನ್ನು ಅವರ ಜೊತೆಯಲ್ಲಿ ಒಂದು ಮೆಂಟಲಿ ಟ್ಯಾಕಲಿಂಗ್ ಅಂತ ಹೇಳ್ತಾರೆ ಗೊತ್ತಾ? ಸೊ ಮೆಂಟಲಿ ಟ್ರಾಪ್ಡ್. ಟ್ಯಾಕಲಿಂಗ್ ಅನ್ನೋದಕ್ಕಿಂತಾನೂ ಒಳ್ಳೆ ವರ್ಡ್ ಅಂದ್ರೆ ಟ್ರಾಪ್ ಆಗಿದ್ದಾರೆ. ಆ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಓಕೆ. ಅವರಿಗೆ ಆ ಬಂಧನದಿಂದ ಬಿಡಿಸ್ಕೊಂಡು ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಪರ್ಸನ್‌ಗೆ. ಓಕೆ. 8 ಅಂಡ್ 7 ಒಂದು ಕಾರ್ಮಿಕ್ ಬಾಂಡ್ ಕಾಣಿಸ್ತದೆ ನನಗಿಲ್ಲಿ ಸ್ಟ್ರಾಂಗ್ ಆಗಿ. ಒಂದು ಪಾಸ್ಟ್ ರಿಲೇಶನ್‌ಶಿಪ್ ಕಾಣಿಸ್ತಿದೆ. ಲೆಟ್ಸ್ ಮೀ ಕ್ಲಿಯರ್. ಪ್ಲೀಸ್ ಕ್ಲಿಯರ್. ವೈ ದ ನೈಟ್ ಆಫ್ ಸೋರ್ಟ್ಸ್ ಹಿಯರ್? ಪ್ಲೀಸ್ ಕ್ಲಿಯರ್. ವೈ ದ ನೈಟ್ ಆಫ್ ಸೋರ್ಟ್ಸ್ ಯಾಕೆ ಬಂದಿದೆ? ಕ್ಲಿಯರ್ ದಟ್ ಕಾರ್ಡ್. Why the Knight of Swords? Okay, judgment. Yeah, 100% this is a karmic relationship. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ ನಂಗೆ ಆಕ್ಚುಲಿ ಪರ್ಸನಲಿ ರಿಯಲಿ ನನಗೆ ಥರ್ಡ್ ಪಾರ್ಟಿ ಮೇಲೆ ರೀಡಿಂಗ್ಸ್ನ ಮಾಡಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಅದಕ್ಕೆ ಇಷ್ಟು ದಿವಸ ಆದರೂ ನಾನು ರೀಡಿಂಗ್ನ ಮಾಡಿಲ್ಲ ಆ ಟಾಪಿಕ್ ಮೇಲೆ. ಯಾಕಂದ್ರೆ ನಂಗೆ ಇಷ್ಟ ಇಲ್ಲ ಪರ್ಸನಲಿ. ಬಿಕಾಸ್ ಇದು ಕಾರ್ಮಿಕ್ ಇರುತ್ತೆ. ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವಾಗೆ ಒನ್ ಆರ್ ದಿ ಅದರ್ ವೇ ಗೆಟ್ ಗೆಟ್ ಔಟ್ ಆಗ್ಬೇಕು ಅದರಿಂದ. ಓಕೆನಾ? ಸೊ ಹೆಂಗೆ ಗೆಟ್ ಇನ್ ಈಸಿಯಾಗಿ ಆಗಿರ್ತೀರಾ ಅಷ್ಟು ಈಸಿಯಾಗಿ ಗೆಟ್ ಔಟ್ ಆಗಕ್ಕಾಗಲ್ಲ. ಬಟ್ ಯು ಕ್ಯಾನ್ ಮೂವ್. ಅದಕ್ಕೆ ಕೆಲವೊಂದು ವೇಸ್ ಇದೆ, ಸೊಲ್ಯೂಷನ್ಸ್ಗಳಿದಾವೆ. ಓಕೆ, ನನ್ನ ಹತ್ರ ಬಂದರೆ ನಾನು ಹೇಳ್ಕೊಡ್ತೀನಿ. ಸೊ ಆ ರೀತಿ ಮಾಡಿ ನೀವು ಗೆಟ್ ಔಟ್ 100% ಆಗ್ಬೋದು. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂಡ್ ಪೇಷನ್ಸ್. ಹಾಗಾಗಿ ನಾನು ಮಾಡ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಆ್ಯಂಡ್ ಅದು ಎಷ್ಟು ಕಷ್ಟ ಅಂದರೆ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಅವರೂ ಕಷ್ಟ ಅನುಭವಿಸಿರ್ತಾರೆ. ಅವ್ರ ಸುತ್ತ ಇರೋರ್ಗೂ ಕಷ್ಟ ನೋವು ಕೊಡ್ತಾ ಇರ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಈಗ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ಸೊ ಓಕೆ, ನಂದೇನಿಲ್ಲಪ್ಪ, ಎಲ್ಲ ದೇವ್ರ ಮೇಲಿದೆ. ದೇವರೇ ಕಳ್ಸಿರೋದು. ಈ ವ್ಯಕ್ತಿನ ನನ್ನ ಜೀವನಕ್ಕೆ ದೇವರೇ ಕಳ್ಸಿರೋದು. ಹಾಗಾಗಿ ನಾನೇನು ಮಾಡಲಿ? ನನ್ನ ಕೈಲಿ ಏನೂ ಇಲ್ಲ. ಬಿಡು, ಆಗಿದ್ದಾಗ್ಲಿ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಉಡಾಫೆ ಒಂಥರ ಮೈಂಡ್ ಸೆಟ್ ಆ ಥರ ಇದೆ. ಅವರು ಕೂಡ ಅದೇ ಥರನೇ ಇದ್ದಾರೆ. ಸೇಮ್ ಇಬ್ರದ್ದು ಮೈಂಡ್ ಸೆಟ್ ಒಂದೇ ಥರ ಇದೆ. ಸೊ ಹಾಗಾಗಿ ಜಾಸ್ತಿ ಅವರು ಕನೆಕ್ಟೆಡ್ ಫೀಲ್ ಮಾಡ್ತಾರೆ. ಬಟ್ ಆಕ್ಚುಲಿ ಇಲ್ಲಿ ಎಮೋಷನಲಿ ಒಳ್ಳೆಯ ಒಂದು ರಿಲೇಶನ್ಶಿಪ್ ಇಲ್ಲ. ಎಮೋಷನಲಿ ಜಸ್ಟ್ ಮೆಂಟಲ್ ಟ್ರಾಪ್ ಅಷ್ಟೇ ಇದು. ಸಿ, ಓ ಮೈ ಗಾಡ್, 10 ಆಫ್ ಸೋರ್ಡ್ಸ್ ಅಗೈನ್. ಸಿ ಅಗೈನ್ ಮೆಂಟಲ್ ಟ್ರಾಪ್ ಅಂಡ್ ಬ್ಯಾಕ್ ಸ್ಟಾಬಿಂಗ್. ಸರಿನಾ? 100% ಇದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಅಪ್ಕಮಿಂಗ್ ಫ್ಯೂಚರಲ್ಲಿ ನನಗೆ ಕಾಣಿಸ್ತಾ ಇರೋದು. ಸೊ ನೀವೇನಾದ್ರೂ 10-10 ಏಂಜಲಿಕ್ ನಂಬರ್ ತುಂಬಾ ನೋಡ್ತಾ ಇದ್ದೀರಾ, 111 ಏಂಜಲಿಕ್ ನಂಬರ್ ತುಂಬಾ ನೋಡ್ತಾ ಇದ್ದೀರಾ ಹೇಳಿ ನನಗೆ. 10-10 ನೀವು ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ನು ಆ ಒಬ್ಬ ಪರ್ಸನ್ ಇಂದ ಹೊರಗಡೆ ಬರ್ತಾರೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಷ್ಟೇ. ಜಡ್ಜ್ಮೆಂಟ್ ಆಗಕ್ಕಿದೆ. ಅವರು ಒಂದು ಸೋಲ್ ಪರ್ಪಸ್ನ ಅವ್ರು ಐಡೆಂಟಿಫೈ ಮಾಡ್ಕೊಬೇಕು. ಓಕೆ, ಆ ಥರ್ಡ್ ಪರ್ಸನ್ ಕೂಡ ಅಷ್ಟೇ. ಆ ಥರ್ಡ್ ಪರ್ಸನ್ಗೂ ಒಂದು ಅವೇಕ್ನಿಂಗ್ ಆಗಕ್ಕಿದೆ. ಸೋಲ್ ಅವೇಕ್ನಿಂಗ್ ಆಗಬೇಕು. ದೇ ನೀಡ್ ಅ ಸೋಲ್ ಅವೇಕ್ನಿಂಗ್. ಅವ್ರೇನೀಗ ಈ ಒಂದು ಥರ್ಡ್ ಪಾರ್ಟಿ ಆಗಿ ಬಂದು ನಿಮ್ಮ ಲೈಫಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಹರಾಜ್ ಆಗ್ತಾ ಇದೆ ನಿಮಗೆ ಅದರಿಂದ. ಸೊ ಆ ಪರ್ಸನಿನ ಸೋಲು ಇವಾಲ್ವ್ ಆಗಕ್ಕಿದೆ. ಅವರ ಒಂದು ಹಳೆ ಕರ್ಮ ಕೂಡ ಕ್ಲೆನ್ಸ್ ಆಗಕ್ಕಿದೆ. ಸೊ ಆದಷ್ಟು ಬೇಗ ಅದು ಕ್ಲೆನ್ಸ್ ಆಗುತ್ತೆ. ಇವ್ರು ಹೆಂಗೆ ಅಂತಂದ್ರೆ ಆ ಪರ್ಪಸ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ನಿಮ್ಮ ಪರ್ಸನ್ ಮತ್ತೆ ಆ ಪರ್ಸನ್ ಇಬ್ರು ಕೂಡ ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಇಟ್ಸ್ ಪಾಸಿಬಲ್. ಇಬ್ರು ಕೂಡ ಅದರಿಂದ ಹೊರಗೆ ಬಂದು ಹೆಲ್ತಿ ಆದಂತ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಬೋದು. ನೀವು ನಿಮ್ಮ ಹೆಲ್ತಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಬೋದು. ಅವರು ಬೇರೆಯವರ ಜೊತೆಗೆ ಒಂದು ಹೆಲ್ತಿ ರಿಲೇಶನ್ಶಿಪ್ ನ ಮೇಂಟೈನ್ ಕೂಡ ಮಾಡ್ಬೋದು ಅಲ್ವಾ? ಸೊ ತಪ್ಪು ಮಾಡೋದು ಸಹಜ. ತಪ್ಪು ಮಾಡಿದ್ರ ಮೇಲೆ, ಅದು ತಪ್ಪು ಅಂತ ಗೊತ್ತಾದ್ರ ಮೇಲೆ ತಿದ್ಕೋಬೇಕಾಗತ್ತೆ. ಓಕೆ, 100% ಇದು ಕಾರ್ಮಿಕ್ ಸೈಕಲ್ಲೇ. ಓಕೆನಾ? ಸೊ ಈ ಎರಡು ಕಾರ್ಡು ನನಗೆ ಕನ್ಫರ್ಮೇಶನ್ ಮಾಡ್ತಿದೆ. ದಿಸ್ ಇಸ್ 100% ಕಾರ್ಮಿಕ್ ಸೈಕಲ್. ದಟ್ ವಿಲ್ ಗೋನಾ ಎಂಡ್. ಸರಿನಾ? ದಟ್ ವಿಲ್ ಗೋನಾ ಎಂಡ್. ಬಿಫೋರ್ ದಟ್ ನಾನು ನಿಮ್ಮ ಒಂದು ಎನರ್ಜೀಸ್ ಏನಿದೆ ಅಂತ ನಾವು ಚೆಕ್ ಮಾಡೋಣ. ನಿಮ್ಮ ಮೇಲಿನ ಎನರ್ಜೀಸ್, ನಿಮ್ಮ ಮೇಲೆ ಯಾವ ಥರ ಅವ್ರಿಗೆ ಭಾವನೆಗಳಿದೆ ನಿಮ್ಮ ಪರ್ಸನ್ಗೆ ಅಂತ ಒಂದು ಚೆಕ್ ಮಾಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ರಾಧಾಕೃಷ್ಣ, ಪ್ಲೀಸ್ ಗೈಡ್. ನಿಮ್ಮ ಮೇಲೆ ಯಾವ ಥರ ಭಾವನೆ ಇದೆ, ಯಾವ ಫೀಲಿಂಗ್ಸ್ ಇದೆ ಚೆಕ್ ಮಾಡೋಣ. ಓಕೆ, ಅವ್ರ ಬಗ್ಗೆ ಅಂತೂ ಅವರು ಮೆಂಟಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಮೆಂಟಲಿ ಅವ್ರನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಫಿಸಿಕಲಿ ಅಂದ್ರೆ ಒಂದು ಮೂಮೆಂಟ್ ಅಲ್ಲಿ ಅವ್ರಿಗೆ ಬಿಡಬೇಕು ಅಂತ ಅನ್ಸಿದ್ರು ಕೂಡ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಆ ಥರ ಒಂದು ಸಿಚುವೇಶನ್ ಅಲ್ಲಿ ಸದ್ಯಕ್ಕಿದ್ದಾರೆ. ಬಟ್ ಇನ್ ಫ್ಯೂಚರ್ ಅಲ್ಲಿ
ಅದು ಕಟ್ ಆಫ್ ಆಗುತ್ತೆ. ಬಟ್ ಯಾವಾಗ ಅಂತ ಹೇಳಕ್ ಆಗ್ತಾ ಇಲ್ಲ. ಬಿಕಾಸ್ ಇಟ್ಸ್ ಬಿಟ್ ಡಿಫಿಕಲ್ಟ್. ಇವಾಗ ಅದು ಕರ್ಮ ಬಂಧನ ಇರುತ್ತಲ್ಲ, ಇಟ್ಸ್ ಬಿಟ್ ಡಿಫಿಕಲ್ಟ್. ಈ ಟೈಮಲ್ಲೇ ಆಗುತ್ತೆ ಅಂತ ನಾನು 100% ಯಾವಾಗ ಹೇಳ್ಬೋದು ಅಂದ್ರೆ, ನೀವು ಪರ್ಸನಲ್ ರೀಡಿಂಗ್ ನ ತಗೊಂಡಾಗ ಮಾತ್ರ ನಾನು ಹೇಳ್ಬೋದು. ಯಾಕಂದ್ರೆ ಆ ಪರ್ಸನ್ಸ್ ಮಾತ್ರ ನಾವು ಎನರ್ಜಿ ಕನೆಕ್ಟ್ ಅನ್ನ ಮಾಡಿರ್ತೀವಿ. ಸೊ ಇಟ್ಸ್ ಪಾಸಿಬಲ್. ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಜನರಲ್ ಆಗಿ ಈಗ ಹೇಳೋದು ಸ್ವಲ್ಪ ಕಷ್ಟ. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಅವರ ಸೋಲ್ ಮೇಲೆ ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ, ಯಾವ ತರ ಅವರು ಅರ್ಥ ಮಾಡ್ಕೋತಾರೆ, ಆ ತರ. ಓಕೆ, ಲೆಟ್ ಮಿ ಟೇಕ್ 2 more cards. ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ಯಾವ ಒಂದು ಫೀಲಿಂಗ್ಸ್ ಅಲ್ಲಿ, ಯಾವ ಒಂದು ಎನರ್ಜಿಯಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ, ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ಯಾ, ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್? ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ನ ರಿಲೇಶನ್ಶಿಪ್ ನ ಫ್ಯೂಚರ್ ಏನು ಅಂತ ಒಂದು ಚೆಕ್ ಮಾಡೋಣ. ವಾಟ್ ವಿಲ್ ಬಿ ದ ಫ್ಯೂಚರ್ ವಿತ್ ದ ಫಸ್ಟ್ ಪರ್ಸನ್ ಜೊತೆ ಅವರ ರಿಲೇಶನ್ಶಿಪ್ ಅಲ್ಲಿ ಏನ್ ಫ್ಯೂಚರ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ರಾಧಾಕೃಷ್ಣ, ರಾಧೆ ರಾಧೆ, ಪ್ಲೀಸ್ ಗೈಡ್ ರಾಧಾಕೃಷ್ಣ, ರಾಧೆ ರಾಧೆ, ಪ್ಲೀಸ್ ಗೈಡ್. What is the future of this relationship? First party, second party, not the third one. First ಮತ್ತು second party. Okay, relationship. Oh no. Please clarify this card. Okay. Oh, clarify the card I asked you and clarity card ಕೊಟ್ಬಿಟ್ಟಿದ್ದಾರೆ. Okay, fine. Yeah. ಸಿ, ನಿಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ 100%, ಖಂಡಿತವಾಗ್ಲು ಇಲ್ಲ ಅಂತಲ್ಲ. ಅವರಿಗೆ ನಿಮ್ಮನ್ನ ಬಿಟ್ಕೊಡಕ್ಕೂ ಇಷ್ಟ ಇಲ್ಲ, ಆ ಕಡೆಗೂ ಬಿಡಕ್ ಇಷ್ಟ ಇಲ್ಲ, ಈ ತರ ಒಂದು ಮನಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಅಂಡ್ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ನಾನು ಏನೆಲ್ಲ ಹೇಳಿರ್ತೀನಿ, ಎಷ್ಟು ನಿಮಗೆ ರಿಲೇಟ್ ಆಯ್ತು, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಅನ್ನ ಮಾಡಿ. ನನಗೆ ತುಂಬಾ ಖುಷಿ ಆಗತ್ತೆ. ನಿಮ್ಮ ಕಮೆಂಟ್ಸ್ ನನಗೆ ಒಂಥರ ಟಾನಿಕ್ ಇದ್ದಂಗೆ. ನೆಕ್ಸ್ಟ್ ನನ್ನ ಟಾಪಿಕ್ಸ್ ಅನ್ನ ಮಾಡಕ್ಕೂ ನಂಗೆ ತುಂಬಾ ದುಂಬಿಸ್ದಂಗೆ ಅದು. ಸೊ ನೀವು ಎಲ್ಲ ಈ ತರ ಇತ್ತು, ಆ ತರ ಇತ್ತು, ಈ ತರ ಏಂಜಲಿಕ್ ನಂಬರ್ ನೋಡ್ತಿದೀನಿ ಅಂದ್ರೆ, ನಾನು ಎಷ್ಟೇ ಲೇಟ್ ಆಗಿರ್ಲಿ, ಒಂದ್ ದಿವಸ ಲೇಟ್ ಆದ್ರೂ, ಅಥವಾ ಒಂದೊಂದ್ಸಲ ಲೇಟ್ ನೈಟ್ 2 o'clock 3 o'clockಗೆಲ್ಲ ನಾನು ಮೆಸೇಜಸ್ ನೋಡ್ಬಿಟ್ಟು ರಿಪ್ಲೈಸ್ ನ ಮಾಡಿದೀನಿ, ಲೈಕ್ ನ ಕೊಟ್ಟಿರ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ ನ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾವು ಕನ್ನಡದಲ್ಲೇ ವಿಡಿಯೋಸ್ ನ ಮಾಡ್ತಿರ್ತೀವಿ, ನಮಗೆಲ್ಲ ಸಪೋರ್ಟ್ ಮಾಡಿ. ಇಲ್ಲ ಅಂದ್ರೆ ನಾನು ಹಿಂದಿ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ನಂಗೆ ಸಾಕಷ್ಟು ಜನ ವ್ಯೂವರ್ಸು, ಸಬ್ಸ್ಕ್ರಿಪ್ಷನ್ ಎಲ್ಲ ಸಿಗುತ್ತೆ. ಬಟ್ ಸ್ಟಿಲ್ ನಾವು ಕನ್ನಡದಲ್ಲೇ ಮಾಡ್ತಿರ್ತೀವಿ ಅಂದ್ರೆ, ಕನ್ನಡದವ್ರು ನೀವು ನನಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಸೊ ಅವಾಗೆ ನಮಗೂ ಕೂಡ ಜಾಸ್ತಿ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಅನ್ನ ತರೋದಕ್ಕೆ ಖುಷಿ ಆಗತ್ತೆ. ಓಕೆ, ಸೊ ನೋಡಿ, ಆಮೇಲೆ ಪರ್ಸನಲ್ ಹೀಲಿಂಗು, ಸಾಕಷ್ಟು ವಿಷಯಗಳಿದೆ. ನಿಮ್ಗೆ ಏನೇ ಬೇಕಿದ್ರು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಆಗಿ ನೀವು ಮಾತಾಡ್ಬೋದು. ಐ ಆಮ್ ಅ ಡಾಕ್ಟರ್ ಅಂಡ್ ನೀವು ನಿಮ್ಮ ಒಂದು ಪರ್ಸನಲ್ ಇನ್ಫೋ ಏನಿರುತ್ತೆ ಖಂಡಿತವಾಗ್ಲೂ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಅದು ಯಾರ ಜೊತೆಗೂ ಶೇರ್ ಆಗೋದಿಲ್ಲ. ನೀವು ಆ ಒಂದು ಭಯವನ್ನ ಬಿಟ್ಟು ನನ್ನ ಜೊತೆ ನಿಮ್ಮ ಒಂದು ಪರ್ಸನಲ್ ಥಿಂಗ್ಸ್ ಅನ್ನ 100% ನೀವು ಶೇರ್ ಮಾಡ್ಬೋದು. ಸರಿನಾ? ಅದೇನೇ ವಿಷಯ ಆಗಿರ್ಬೋದು. ಐ ವಿಲ್ ಟ್ರೈ ಟು ಗಿವ್ ಅ ಗುಡ್ ಸೊಲ್ಯೂಷನ್. ಓಕೆ, 100%. ಸೊ ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಒಳ್ಳೆ ಒಪಿನಿಯನ್ ಇದೆ. ಓಕೆನಾ? ಸೊ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಈ ರಿಲೇಶನ್ಶಿಪ್ ಅಲ್ಲಿ, ಹೌದಾ? ನಿಮಗೆ ಅವ್ರನ್ನ ಬಿಟ್ಕೊಡಕ್ ಇಷ್ಟನೇ ಇಲ್ಲ. ಏನಾರ ಆಗ್ಲಿ ಮೇಡಮ್, ಆ ಪರ್ಸನ್ ಹೆಂಗಾದ್ರೂ ಇರ್ಲಿ, ನನಗೆ ಅವರೇ ಬೇಕು. ಅವ್ರು ಸ್ವಲ್ಪ ಅವ್ರ ಮನ್ಸನ್ನ ಬದಲಾಯಿಸ್ಕೊಂಡು ಬಂದ್ಬಿಡ್ಲಿ, ನಾನು ಅವ್ರನ್ನ ಬಂಗಾರ ಮಾಡಿ ಇಟ್ಕೊಂತೀನಿ ಅಂತೀರಾ? ಹೌದೋ ಅಲ್ಲೋ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಂಗೆ ಸಿಗ್ತಿರೋ ಎನರ್ಜಿ ಇದೆ, ಇದೇ ಎನರ್ಜಿ ನನಗೆ ಸಿಗ್ತಾ ಇರೋದು. ಎಷ್ಟು ನಿಮ್ಗೆ ನೋವಿದೆ ತುಂಬಾ ಒಳಗಡೆ, ಎಷ್ಟು ಅಂತಂದ್ರೆ, ಯಾರಾದ್ರೂ ಒಬ್ರು ನಂಬಿಕಸ್ತರು ಸಿಕ್ಕರೆ ಹೇಳ್ಕೊಂಡು ಅಳ್ಬೇಕು, ತುಂಬಾ ಅಳ್ಬೇಕು, ಅಷ್ಟು ನೋವಿದೆ ನಿಮ್ಗೆ. ಅಷ್ಟು ಅಂತರಾಳದಲ್ಲಿ ಪೇನ್ ಇದೆ. ಆದ್ರೂ ನೀವೇನಂತೀರ? ನಾನು ಕ್ಷಮಿಸ್ಬಿಡ್ತೀನಿ, ಅವ್ರು ಬರ್ಲಿ, ಒಂದ್ ಸಲ ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ಬರ್ಲಿ, ಸಾಕು, ನಾನು ತುಂಬಾ ಚೆನ್ನಾಗಿ ಅವ್ರನ್ನ ನೋಡ್ಕೊಂತೀನಿ, ತುಂಬಾ ಚೆನ್ನಾಗಿ ಅವ್ರನ್ನ ಇಟ್ಕೊಂತೀನಿ ಅಂತ ಹೇಳ್ತಿದಾರ. ಇದು ಯಾರ ಮನ್ಸಿನ ಮಾತು? ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ಸರಿನಾ? ಒಂದು ನ್ಯೂ ಬಿಗಿನಿಂಗ್ ನ ಮಾಡೋಣ ಮೇಡಮ್. ಮಾಡ್ತೀನಿ ನಾನು ಅವ್ರ ಜೊತೆಗೆ. ಬನ್ನಿ, ನ್ಯೂ ಬಿಗಿನಿಂಗ್ ಮಾಡೋಣ. ಆಗಿದೆಲ್ಲ ಆಯ್ತು, ಪಾಸ್ಟ್ ಈಸ್ ಪಾಸ್ಟ್, ಅವ್ರನ್ನೆಲ್ಲ ಬಿಟ್ಬಿಡಿ, ಮುಗೀತು. ಇನ್ ಮುಂದೆ ನಾವು ಚೆನ್ನಾಗಿರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ತುಂಬಾ ಜನ ಇದ್ದೀರಾ. ಆಕ್ಚುಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಆದ್ರೆ ಒಂದು ಸಜೆಷನ್ ನಾನು ನಿಮ್ಗೆ ಏನ್ ಕೊಡ್ತೀನಿ ಅಂದ್ರೆ, ಇದೆಲ್ಲ ಸರಿನೇ ನೀವು ಅನ್ಕೊಂತಿರೋದು, ಖಂಡಿತ ತಪ್ಪಲ್ಲ. ನಿಮ್ ಮನ್ಸು ತುಂಬಾ ಒಳ್ಳೇದಿದೆ. ಆದ್ರೆ ದಯವಿಟ್ಟು ನೀವು ಎಮೋಷನಲಿ ಡಿಪೆಂಡೆನ್ಸಿ ಆಗ್ಬೇಡಿ. ಇದು ನಾನು ಹೈಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಕೊಡ್ತಿರೋದು. ಎಸ್ಪೆಷಲಿ ಫಾರ್ ಗರ್ಲ್ಸ್ ಅಂಡ್ ಆಲ್ ದ ವುಮೆನ್ಸ್ ಔಟ್ ದೇರ್. ದಯವಿಟ್ಟು ಎಮೋಷನಲಿ ಡಿಪೆಂಡೆನ್ಸಿ ಆಗಬೇಡಿ. ಸಾಧ್ಯವಾದಷ್ಟು ನೀವು ಇಂಡಿಪೆಂಡೆನ್ಸ್, ಎಮೋಷನಲಿ, ನಾನು ಫಿನಾನ್ಷಿಯಲಿ ಹೇಳ್ತಿಲ್ಲ, ಎಮೋಷನಲಿ ಇಂಡಿಪೆಂಡೆನ್ಸ್ ಅನ್ನ ಕಲೀರಿ. ಆಗ ನೀವು ಲೈಫ್ ಅನ್ನ ನೋಡೋ ರೀತಿನೇ ಬೇರೆ ಆಗತ್ತೆ. ಹೌದು, ಬೇಕು, ನಾನು ಬೇಡ ಅಂತ ಹೇಳ್ತಿಲ್ಲ. ನೀವ್ ಅನ್ಕೊಂತಿರೋದೆಲ್ಲ ಸರಿ, ಬೇಕು. ಬಟ್ ಇದೇನ್ ಮಾಡ್ಬೇಕಾಗತ್ತೆ, ಎಮೋಷನಲಿ ಸ್ಟ್ರಾಂಗ್ ಇದ್ದಾಗ
ಲೈಫಲ್ಲಿ ಏನೇ ಬರ್ಲಿ, ಎಂಥದ್ದೇ ಸಿಚುವೇಶನ್ ಬರ್ಲಿ, ಖಂಡಿತ ನೀವು ಅದನ್ನ ಫೇಸ್ ಮಾಡುವಂತ ಶಕ್ತಿ ನಿಮಗೆ ಬರುತ್ತೆ. ಇಲ್ಲ ಅಂದ್ರೆ ನೀವು ಡಿಪೆಂಡೆನ್ಸಿ ಇದ್ದಾಗ ಏನ್ ಫೀಲ್ ಮಾಡ್ತೀರಾ ಗೊತ್ತಾ? ಆ ಪರ್ಸನ್ ನಿಮ್ ಲೈಫಲ್ಲಿ ಇಲ್ಲ ಅಂದ್ರೆ ನನ್ ಲೈಫೇ ಮುಗ್ದೋಯ್ತು. ನಂಗ್ ಲೈಫೇ ಇಲ್ಲ. ಮುಗ್ದೇ ಹೋಯ್ತು ನನ್ ಕತೆ. ಇನ್ನೇನು ಜೀವನದಲ್ಲಿ ಆ ವ್ಯಕ್ತಿ ಬಿಟ್ರೆ ಇನ್ನೇನು ಇಲ್ಲ. ಆ ವ್ಯಕ್ತಿನೇ ನನ್ ಪ್ರಪಂಚ. ಇದು ತಪ್ಪು. ಇದು ನೀವ್ ಮಾಡ್ಬೇಡಿ. ಇದು ನಿಜವಾಗ್ಲೂ ತಪ್ಪು. ಎಲ್ಲರೂ ಇಲ್ಲಿ ದೇವ್ರ ಮಕ್ಕಳು. ದೇವ್ರು ನಮ್ಗೆ ಬರೀ ಪ್ರೀತಿ ಮಾಡಕ್ಕೋಸ್ಕರ ಮಾತ್ರ ಈ ದೇಹನ ಕೊಟ್ಟಿಲ್ಲ. ಈ ಆತ್ಮವನ್ನ ಅದಕ್ ಮಾತ್ರ ಕಳ್ಸಿಲ್ಲ. ಆತ್ಮ ಕಳ್ಸಿರೋದ್ ಏನಕ್ಕೆ? ಪ್ರೀತಿ ಮಾಡೋದು ಅದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇಟ್ ಇಸ್ ನಾಟ್ ಅ ಹೋಲ್ ಲೈಫ್. ಆತ್ಮನ ಉನ್ನತೀಕರಣ ಮಾಡ್ಕೊಳ್ಳೋದು, ನಮ್ಮ ಒಂದು ಲೆಸನ್ಸ್ ಏನಿರತ್ತೆ ಅದನ್ನ ಕಲ್ತ್ಬಿಟ್ಟು, ಹಳೆಯ ಕಾರ್ಮಿಕ್ ಡೆಪ್ಟ್ಸ್ ಏನಿರತ್ತೆ, ಕರ್ಮದ ಒಂದು ಬುತ್ತಿ ಹೊತ್ಕೊಂಡ್ ಬಂದಿರ್ತೀವಲ್ಲ, ಅದನ್ನ ನಾವು ಕಳ್ಕೊಂಡ್ಬಿಟ್ಟು ಎಗೈನ್ ನಾವು ಎಲ್ಲಿಗೆ ಹೋಗ್ಬೇಕೋ, ಗೋ ಬ್ಯಾಕ್ ಟು ಪರಮಾತ್ಮ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಆ ರಜಾ ಬಂದಾಗ ಎಲ್ರು ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಹೌದಾ? ಸೊ ಇಲ್ಲಿ 3 ಜನ ಮಕ್ಳಿದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ತಾಯಿಗೆ 3 ಜನ ಮಕ್ಳಿದ್ದಾರೆ. ದೊಡ್ಡವನ್ ಏನ್ ಮಾಡ್ತಾನೆ? ನನಗ್ ದೊಡ್ಡಮ್ಮ ಇಷ್ಟ, ನಾನ್ ದೊಡ್ಡಮ್ಮನ್ ಮನೆಗೆ ಹೋಗ್ತೀನಿ ಅಂತ ರಜಾ ಬಂದಾಗ ದೊಡ್ಡಮ್ಮನ್ ಮನೆಗೆ ಹೋಗ್ತಾನೆ. ಮಧ್ಯದವನು ಏನ್ ಮಾಡ್ತಾನೆ? ಇಲ್ಲ ನಂಗೆ ಚಿಕ್ಕಮ್ಮನ್ ಮನೆ ಇಷ್ಟ, ನಾನ್ ಚಿಕ್ಕಮ್ಮನ್ ಮನೆಗೆ ಹೋಗ್ತೀನಿ ಅಂತ ಚಿಕ್ಕಮ್ಮನ್ ಮನೆಗೆ ಹೋಗ್ತಾನೆ. ಚಿಕ್ಕವನು, ಲಾಸ್ಟ್ನೇವನು, ಇನ್ನು ಸಣ್ಣದದು, ಒಂದು 3-4 ವರ್ಷ, ಅದೆಲ್ಲ ಹೋಗುತ್ತೆ. ಅದಕ್ಕೆ ಯಾವಾಗ್ಲೂ ಯಾರ್ ಬೇಕು? ಅಮ್ಮ ಬೇಕು. ಎಲ್ಲೇ ಹೋಗ್ಲಿ, ಎಲ್ಲೇ ಹೋಗ್ತೀನಿ ಅಂತ ಯಾರದೇ ಜೊತೆಗೆ ಹೋದ್ರು 1 hour ಅಷ್ಟೇ. ಮತ್ತೆ ಅಮ್ಮ ನೆನ್ಪಾಗ್ಬಿಡತ್ತೆ. ಅಮ್ಮ 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 ಅಂತ ಹೇಳುತ್ತೆ. ಇಲ್ಲ ನಾನು ಎಲ್ಲೂ ಹೋಗಲ್ಲ, ಅಮ್ಮನ ಹತ್ರನೇ ಇರ್ತೀನಿ ಅಂತ ಅಮ್ಮನ ಹತ್ರನೇ ಉಳ್ಕೊಳ್ಳುತ್ತೆ. ಸೊ ರಜಾ ಕಳೀತು 15 ದಿವಸ, 1 ತಿಂಗಳು. ಮಕ್ಳೆಲ್ಲ ಏನ್ ಮಾಡಿದ್ರು? ವಾಪಸ್ ಅಮ್ಮನ ಹತ್ರನೇ ಬಂದ್ರು. ನಾನ್ ನಿಮಗೆ ಇಲ್ಲೇನ್ ಅರ್ಥ ಮಾಡಿಸ್ತೀನಿ ಅಂದ್ರೆ, ನಾವೆಲ್ಲ ಈಗ ರಜಕ್ ಬಂದಿದ್ದೀವಿ. ರಜಾ ಕಳಿಯಕ್ ಬಂದಿದೀವಿ ಇಲ್ಲಿ ಭೂಮಿ ಮೇಲೆ. ಸೊ ನಾವೆಲ್ಲ ವಾಪಸ್ ಎಲ್ಲಿ ಹೋಗ್ಬೇಕು? ತಾಯಿ ಹತ್ರ ಹೋಗ್ಬೇಕು. ತಾಯಿ ಯಾರು? ತಂದೆ ತಾಯಿ ಅಲ್ಟಿಮೇಟ್ಲಿ ನಾರಾಯಣ, ಕೃಷ್ಣ, ರಾಧಾ. ಓಕೆ, ಅವಂದೇ ಎಲ್ಲಾ ಫಾರ್ಮ್ಸ್. ಅದು ಹೆಸರು ಬೇರೆ ಅಷ್ಟೇ. ಕೃಷ್ಣನೂ ಅವನೇ, ರಾಧಾನೂ ಅವನೇ, ಲಕ್ಷ್ಮೀನೂ ಅವನೇ, ನಾರಾಯಣನೂ ಅವನೇ. ಈಸ್ ದ ಓನ್ಲಿ ಒನ್ ಪರ್ಸನ್ ಡಿವೈಡೆಡ್ ಇನ್ ಮೆನಿ ಅಷ್ಟೇ. ಅದು ಅರ್ಥ ಯಾರಿಗ ಆಗಿಲ್ಲ, ನೀವಿನ್ನೂ ತುಂಬಾ ಸ್ಪಿರಿಚುಲಿ ಇನ್ಕ್ಲೈನ್ಡ್ ಆಗಿಲ್ಲ ಅಷ್ಟೇ. ಮುಂದೆ ಅರ್ಥ ಆಗುತ್ತೆ. ದ ಫ್ಯಾಕ್ಟ್ ನಾನು ನಿಮಗೆ ಅರ್ಥ ಮಾಡ್ಸಕ್ ಹೇಳಿದ್ದು. ಸೊ ನೀವೆಲ್ಲೇ ರಜಕ್ಕೆ ಆಟಾಡಕ್ ಎಲ್ಲೇ ಹೋದ್ರು ವಾಪಸ್ ನೀವು ಅಮ್ಮನ ಹತ್ರನೇ ಮರಳಿ ಬರ್ಬೇಕು. ಅದೇ ತರ ನಾವು ಭೂಮಿ ಮೇಲೆ ಬಂದಿರೋದು ಟೆಂಪ್ರರಿ. ನಮ್ಮ ಲೆಸನ್ಸ್ ಅನ್ನ ಕಲ್ತ್ಕೊಂಡು, ಕಾರ್ಮಿಕ್ ಡೆಪ್ತ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ವಾಪಸ್ ನಾವ್ ಎಲ್ಲೋಗ್ಬೇಕು? ಗೋಲೋಕಕ್ಕೆ ಹೋಗ್ಬೇಕು. ನೀವು ಗೋಲೋಕ ಹೋಗ್ತೀರಾ? ಗೋಲೋಕ ಹೋಗಿ, ಓಕೆನಾ? ಇಲ್ಲ ಬೇರೆ ಲೋಕ ಹೋಗ್ತೀರಾ? ಬೇರೆ ಲೋಕಕ್ಕೂ ಹೋಗ್ಬೋದು. 14 ಲೋಕ ಇದೆ, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಅದು ನಿಮ್ ಕೆಪಾಸಿಟಿ. ಬಟ್ ಅಲ್ಟಿಮೇಟ್ ಮೋಕ್ಷ ಪಡ್ಕೊಂತೀವಿ ಅಂದ್ರೆ ನಾವು ಹೋಗೋದು ಗೋಲೋಕಕ್ಕೆ, ಕೃಷ್ಣನ ಹತ್ರ. ಓಕೆನಾ? ಸೊ ಫೈನಲಿ ಏನಂತಂದ್ರೆ, ಸೊ ಹಾಗಾಗಿ ಎಮೋಷನಲಿ ನೀವು ಡಿಪೆಂಡೆನ್ಸಿ ಆಗ್ಲಿಕ್ಕೆ ಹೋಗ್ಬೇಡಿ. ಇಂಡಿಪೆಂಡೆನ್ಸ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ಸದ್ಯಕ್ಕೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಒಂದು ಅಷ್ಟು ಫೈರ್ ಕಾಣಿಸ್ತಿಲ್ಲ. ಬಟ್ ಇನ್ ಫ್ಯೂಚರ್ ಬಗ್ಗೆ ನಾನು ಕ್ಲಾರಿಟಿ ಕೇಳಿದಾಗ ಖಂಡಿತ ಫ್ಯೂಚರ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಒಂದು ಒಳ್ಳೆ ಗ್ರೋತ್ ಕೂಡ ಸಿಗುತ್ತೆ. ಯು ಕ್ಯಾನ್ ಮೂವ್ ಆನ್ ವಿತ್ ದ ಪರ್ಸನ್ ಇಫ್ ದೇ ಆರ್ ರೆಡಿ ಟು ಕಮ್ ವಿತ್ ಯು ವಿತ್ ದ ಕ್ಲಾರಿಟಿ. ಅವರು ಲವ್ವರ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆದ್ರೂ ಆಗಿರ್ಬೋದು, ಎನಿಬಡಿ. ನಿಮಗೆ ಕರೆಕ್ಟ್ ಆಗಿ ಅವರು ಕ್ಲಾರಿಟಿ ಕೊಟ್ಟು ಕಮಿಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಮೂವ್ ಆನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಇಲ್ಲ ಅವ್ರು ನಿಮಗೆ ಕಮಿಟ್ಮೆಂಟ್ ಕ್ಲಾರಿಟಿ ಏನು ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ ಮುಂದೆ ತುಂಬಾ ಆಪ್ಷನ್ಸ್ ಇರುತ್ತೆ. ಓಕೆನಾ? ಸೊ ಯು ಕ್ಯಾನ್ ಸೆಲೆಕ್ಟ್. ಅಂಡ್ ಅವರಿಗೂ ಕೂಡ ಈಗ ತುಂಬಾ ಆಪ್ಷನ್ಸ್ ಇದೆ. ಅವ್ರು ಪ್ರೆಸೆಂಟ್ಲಿ ಕೂಡ ಅವ್ರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನೀವು ಬೇಕು ಬೇಡ ಅಂತಾನೂ ಅವ್ರು ಅಂತ ಇಲ್ಲ. ಆದ್ರೆ ಪೂರ್ತಿ ಕಮಿಟ್ಮೆಂಟು ಕೊಡ್ತಾ ಇಲ್ಲ, ಪೂರ್ತಿ ನಿಮ್ಮನ್ನ ಬಿಟ್ಟು ಕೊಡ್ತಿಲ್ಲ. ಹೌದೋ ಅಲ್ವೋ? ಈ ಎನರ್ಜಿ ಎಷ್ಟು ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಪೂರ್ತಿ ಹೌದು ನೀನ್ ಬೇಕು ಅಂತ 4 ದಿವಸ ಇದ್ದಂಗೆ ಇರ್ತಾರೆ, 4 ದಿವಸ ಏನೋ ಬಿಡು, ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ ಅನ್ನೋ ತರ ನೆಗ್ಲಿಜಿಬಲ್ ಆಗಿರ್ತಾರೆ. ಹೌದೋ ಅಲ್ವೋ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆನಾ? ಸೊ 7 ಎನರ್ಜೀಸ್ ತುಂಬಾ ಬರ್ತಿದೆಪ್ಪ. 7 ಮತ್ತೆ 8 ಅಂಡ್ 10 ಅಂಡ್ 1 ಹೇಳಿದ್ನಲ್ಲ ಅವಾಗ್ಲೇ. ಸೊ ಅವ್ರ ಮೇಲೆ ಒಂದು ಫೇಕ್ ಲವ್ ಅನ್ನೋದಿದೆ, ಒಂದು ಫೇಕ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಓಕೆ, ಲವ್ ಅನ್ನೋ ವರ್ಡ್ ಯೂಸ್ ಮಾಡಕ್ ಆಕ್ಚುಲಿ ಇಷ್ಟ ಆಗಲ್ಲ. ಬಿಕಾಸ್ ಇಂಗ್ಲಿಷ್ ವರ್ಡ್ ಆದ್ರೂ ಕೂಡ ಲವ್ ಅಂದಿದ ತಕ್ಷಣ ಒಂದು ಪಾವಿತ್ರತೆ ನನಗೆ ಫೀಲ್ ಆಗುತ್ತೆ ಅದ್ರ ಬಗ್ಗೆ. ಬಟ್ ಇವಾಗ ಆ ಪಾವಿತ್ರತೆಗೆ ಅರ್ಥನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ ಬಿಡಿ ಜನಕ್ಕೆ. ಇಟ್ಸ್ ಓಕೆ, ದಟ್ ಇಸ್ ವೆರಿ ಡೀಪರ್ ಟಾಪಿಕ್. ಬಟ್ ಅದೇ ನಿಮಗೆ ಅರ್ಥ ಮಾಡ್ಸಕ್ ನಾನು ಹೇಳ್ದೆ ಅಷ್ಟೇ. ಫೇಕ್ ಲವ್ ಅಂತ ತಗೋಬಹುದು. ಫೇಕ್ ಅಟ್ರಾಕ್ಷನ್ ಇದೆ ತುಂಬಾ ಅವರ ಮೇಲೆ, ಆ ಥರ್ಡ್ ಪರ್ಸನ್ ಮೇಲೆ ತುಂಬಾ ಫೇಕ್ ಅಟ್ರಾಕ್ಷನ್ಸ್ ಇದೆ. ಬಟ್ ನಿಮ್ಮ ಬಗ್ಗೆ ಒಂದು ಜೆನ್ಯೂನ್ ಒಪಿನಿಯನ್ ಇದೆ. ಎಲ್ಲದೂ ಇದೆ ನಿಮ್ ಬಗ್ಗೆ. ಒಂದು ಕಾಳಜಿ, ಜೆನ್ಯೂನ್ ಒಪಿನಿಯನ್ ಎಲ್ಲ ಇದೆ. ಪಾಸಿಟಿವ್ ಆಟಿಟ್ಯೂಡ್ ಎಲ್ಲ ಇದೆ. ಆದ್ರೆ ಆ ಕಡೆ ಇರುವಂತ ಒಂದು ಏನು ಬಂಧನ ಇದೆಯಲ್ಲ ಅವ್ರಿಗೆ, ಆ ಮೆಂಟಲಿ ಟ್ರಾಪ್ ಆಗಿದಾರಲ್ಲ, ಅದರಿಂದ ಅವ್ರು ಹೊರಗೆ ಬರ್ಬೇಕು. ಅದರಿಂದ ಅವ್ರು ಹೊರಗೆ ಬರ್ತಿಲ್ಲ.
ಯಾವತ್ತು ಅದರಿಂದ ಅವ್ರು ಹೊರಗ್ ಬರ್ತಾರೋ ಅವತ್ತು ನಿಮ್ಮ ಸಂಬಂಧ ಚೆನ್ನಾಗಾಗತ್ತೆ. ಆ ಥರ್ಡ್ ಪಾರ್ಟಿಯಿಂದ ಯಾವತ್ತು ಹೊರಗ್ ಬರ್ತಾರೋ ಅವಾಗ ನಿಮ್ಮ ಸಂಬಂಧ ಚೆನ್ನಾಗಾಗತ್ತೆ. ಓಕೆ, ಫೈನಲ್ ಆಗಿ ನೋಡೋಣ. ಒಂದೇನ್ ಮೆಸೇಜ್ ಅಂತಂದ್ರೆ, ಥರ್ಡ್ ಪಾರ್ಟಿ ಫ್ಯೂಚರ್ ಏನು ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಜೊತೆ ಏನ್ ಫ್ಯೂಚರ್ ಅಂತ ನೋಡೋಣ. ಓಕೆ, ರಾಧೆ ರಾಧೆ, ಶ್ರೀ ರಾಧಾ ಕೃಷ್ಣ. ಥರ್ಡ್ ಪಾರ್ಟಿ ಜೊತೆ ಏನ್ ಫ್ಯೂಚರ್, ವಾಟ್ ಈಸ್ ದ ಫ್ಯೂಚರ್ ಆಫ್ ದಟ್ ರಿಲೇಶನ್ಶಿಪ್, ಪ್ಲೀಸ್ ಗೈಡ್. ಥರ್ಡ್ ಪಾರ್ಟಿಯ ಜೊತೆ ಏನ್ ಫ್ಯೂಚರ್, ಪ್ಲೀಸ್ ಗೈಡ್. ರಾಧೆ ರಾಧೆ, ರಾಧಾಕೃಷ್ಣ ರಾಧಾಕೃಷ್ಣ. ತುಂಬಾ ಮನ್ಸಲ್ಲಿ ಅಳಲಿದೆ ಕಣ್ರಿ ನಿಮ್ಗೆ, ತುಂಬಾ ತುಂಬಾ. ಓಕೆ ಓಕೆ ಓಕೆ, ಸ್ಟೆಬಿಲಿಟಿ ಸಿಗಲ್ಲ ಬಿಡಿ. ಸಿ, ಸ್ಟೆಬಿಲಿಟಿ ಸಿಗಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನೋ 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 ಯಾ. ಅಗೇನ್ ಬ್ಯಾಕ್ ಸ್ಟ್ಯಾಬ್. ಓಕೆ, ಆ ಥರ್ಡ್ ಪಾರ್ಟಿನೂ ಅವ್ರಿಗೆ ಮೋಸ ಮಾಡ್ತಾರೆ. ಕಾರ್ಡ್ಸ್ ಏನ್ ಬಂದಿದೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಓಕೆ, ಕಾರ್ಡ್ಸ್ ಅಲ್ಲಿ ಏನ್ ಬಂದಿದೆ ಆ ಎನರ್ಜಿ ನಾನು ಹೇಳ್ತಿದ್ದೀನಿ, ಯಾರು ತಪ್ಪಾಗಿ ತಗೋಬೇಡಿ ಅಷ್ಟೇ. ಏನಿದೆ ಅದನ್ನ ತಗೊಳ್ಳಿ, ಅದನ್ನ ಬ್ರಾಡ್ ಮೈಂಡ್ ಇಂದ ಆಕ್ಸೆಪ್ಟ್ ಮಾಡಿ ಅಂಡ್ ಏನ್ ಹೇಳ್ದೆ, ಪಾಸಿಟಿವ್ ಆಗಿರಿ. ಫೈಂಡ್ ಅ ಸೊಲ್ಯೂಷನ್ ಅಷ್ಟೇ. ಬಟ್ 100% ಆ ಥರ್ಡ್ ಪರ್ಸನ್ ಯಾರಿದಾರಲ್ಲ, ಥರ್ಡ್ ಪರ್ಸನ್ ಎನರ್ಜಿ ನಾನು ಫೈನಲ್ ಮತ್ತೆ ಈ ಫ್ಯೂಚರ್ ಏನು, ಅವರ ರಿಲೇಶನ್ಶಿಪ್, ನಿಮ್ಮ ಪರ್ಸನ್ ಜೊತೆ ಈ ಥರ್ಡ್ ಪರ್ಸನ್ ರಿಲೇಶನ್ಶಿಪ್ ಏನು ಅಂತ ನಾನು ಚೆಕ್ ಮಾಡಿದಾಗ ಬ್ಯಾಕ್ ಸ್ಟಾಬಿಂಗ್ ಬಂದಿದೆ. ಸಿ, ಇದು ಕೂಡ ಇಟ್ಸ್ ಬ್ಯಾಕ್ ಸ್ಟಾಬಿಂಗ್ ಅಂಡ್ ಇಟ್ಸ್ ಅನ್ ಕಂಪ್ಲೀಷನ್. ಅವರ ಒಂದು ಕೆಲವೊಂದು ಏನಂತಾರೆ, ಗುಣ ಸ್ವಭಾವ ನಡತೆಗಳು ಸರಿ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ನಿಮ್ಮ ಪರ್ಸನ್ ಬುದ್ಧಿವಂತರಾದ್ರೆ, ಕಾಷನ್ ಇಲ್ಲಿ ಹೇಳ್ತಾ ಇದ್ದೀನಿ, ಅಂಡರ್ಲೈನ್ ಒಂದು ಹೇಳ್ತಿದ್ದೀನಿ, ಬುದ್ಧಿವಂತರಾದ್ರೆ. ಯಾಕಂದ್ರೆ ತುಂಬಾ ಜನನ ನಾನು ನೋಡಿದೀನಿ, ಗೊತ್ತಿರತ್ತೆ ಆ ವ್ಯಕ್ತಿ ಸರಿ ಇಲ್ಲ, ಅವ್ರು ಇವ್ರಿಗೆ ಆಪ್ಟ್ ಅಲ್ಲ, ಇವ್ರಿಗೋಸ್ಕರ ಪ್ರಾಮಾಣಿಕವಾಗಿ ಒಬ್ರು ಕಾಯ್ತಾ ಇದ್ದಾರೆ, ಒಬ್ರು ಇದಾರೆ ಅಂತ ಗೊತ್ತಿದ್ದು ಮಣ್ ತಿಂತಾರೆ. ಅಂತವ್ರಿಗೆ ನಾನು ಏನೂ ಹೇಳಕ್ ಆಗೋದಿಲ್ಲ. ಐ ಫೀಲ್ ವೆರಿ ಸಾರಿ ಫಾರ್ ದೆಮ್. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಜವಾಗ್ಲೂ ತಲೆ ಇದ್ದು, ಓಕೆ, ಬುದ್ಧಿ ಇದ್ದು, ವಿವೇಚನಾ ಶಕ್ತಿ ಇದ್ದು, ಅಜ್ಞಾನದವ್ರಲ್ಲ, ಜ್ಞಾನದಲ್ಲಿ ಇದ್ರು ಅಂದ್ರೆ ಖಂಡಿತ ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಹೊರಗ್ ಬಂದು ನಿಮ್ಮ ಜೊತೆಗೆ ನಿಯತ್ತಾಗಿ ಇರ್ತಾರೆ. ಇಲ್ಲ, ಹೋಯ್ತು ಅಷ್ಟೇ. ಬಟ್ ಫ್ಯೂಚರ್ ಇಲ್ಲ ಥರ್ಡ್ ಪರ್ಸನ್ದು. ಓಕೆ, ಇಲ್ಲ ನಾನು ಅದೇ ನೋಡ್ದೆ, ಥರ್ಡ್ ಪರ್ಸನ್ ಜೊತೆ ನಿಮ್ಮ ಪರ್ಸನ್ಗೆ 100% ಫ್ಯೂಚರ್ ಇಲ್ಲ. ಅದ್ ಮೇ ಬಿ ಇನ್ನು ವರ್ಷದಲ್ಲಿ ಮುರಿಬಹುದು, 6 ತಿಂಗಳಲ್ಲಿ ಮುರಿಬಹುದು, 3 ತಿಂಗಳಲ್ಲಿ ಮುರಿಬಹುದು, 2 ವರ್ಷದಲ್ಲೂ ಮುರಿಬಹುದು, 10 ತಿಂಗಳಲ್ಲೂ ಮುರಿಬಹುದು, 10 ವಾರದಲ್ಲೂ ಮುರಿಬಹುದು. ಓಕೆ, ಫ್ಯೂಚರ್ ಅಂತೂ ಇಲ್ಲ ಥರ್ಡ್ ಪರ್ಸನ್ ಜೊತೆ, 100% ಇಲ್ಲ. ಯು ಕ್ಯಾನ್ ಕ್ಲೇಮ್ ದ ಎನರ್ಜಿ ಅಲ್ವಾ? ಕ್ಲೇಮ್ ಮಾಡಿ ಎನರ್ಜಿ, ನಿಮ್ಮ ಒಂದು ರಿಯುನೈಟ್ ಎನರ್ಜಿನ ನೀವು ಕ್ಲೇಮ್ ಮಾಡಿ. ನಿಮ್ಮ ಒಂದು ಯಾರು ಅದನ್ನ ಅರ್ಥ ಮಾಡ್ಕೊಂತಾರೆ, ಅವರಿಗೆ ಯಾವಾಗ ಹರ್ಟ್ ಆಗುತ್ತಲ್ಲ, ಹರ್ಟ್ ಆದಾಗ ಅದನ್ನ ಅರ್ಥ ಮಾಡ್ಕೊಂತಾರಲ್ಲ, ಅವಾಗ ಅವರು ವಾಪಸ್ ಬಂದಾಗ ಖಂಡಿತ ರಿಯೂನಿಯನ್ ಆಗತ್ತೆ, ನಿಮ್ಗೆ ರಿಯೂನೈಟ್ ಆಗ್ತೀರಾ. ತುಂಬಾ ಸ್ಯಾಡ್ ಅಲ್ಲಿ ಇದ್ರೆ, ಯಾರು ತುಂಬಾ ಇದ್ ಮಾಡಿ ಫೀಲ್ ಮಾಡ್ಕೊಂತಿದ್ರೆ, ಇನ್ನೇನ್ ಅತ್ತೇ ಬಿಡ್ತೀನಿ ಅನ್ನೋ ಒಂದು ಫೀಲ್ ಅಲ್ಲಿ ಇರೋ ತರ ನನಗೆ ಅನ್ಸ್ತಾ ಇದೆ. ಈ ರೀಡಿಂಗ್ ನೋಡ್ತಾನೆ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿದೀರಾ, ಮನ್ಸಲ್ಲಿ ಎಷ್ಟು ಭಾರ ಅನ್ಸಿದೆ. ಅತ್ತೇ ಬಿಡಣಪ್ಪ, ಆಗ್ತಿಲ್ಲ ನನಗೆ ಇಷ್ಟು ದಿವಸದಿಂದ ನಾನು ತಡ್ಕೊಂಡಿದ್ದೆ, ನಂಗೆ ದುಃಖ ತಡೆಯಕ್ ಆಗ್ತಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಿಜವಾಗ್ಲೂ ನಂಗೆ ಅದು ಬಹಳ ಫೀಲ್ ಆಗ್ತಾ ಇದೆ. ಬಿಕಾಸ್ ನನ್ಗೂ ಬೇಕಲ್ಲ, ಆ ಎನರ್ಜೀಸ್ನ ನನ್ನ ವ್ಯೂವರ್ಸ್ ಜೊತೆಗೆ ಎಷ್ಟು ಮಟ್ಟಿಗೆ ಅದು ಕನೆಕ್ಟ್ ಆಗ್ತಿದೆ, ನಾನು ಎಷ್ಟು ಮಟ್ಟಿಗೆ ಕೆಪಬಲ್ ಆಗ್ತಿದ್ದೀನಿ ನಿಮ್ಗೆಲ್ಲ ಗೈಡ್ ಮಾಡೋದಕ್ಕೆ, ನನ್ಗೂ ಬೇಕಲ್ವಾ ಅದು. ನಾನು ಕೂಡ ತಿಳ್ಕೊಬೇಕು, ನಾನು ಇನ್ನೂ ಇಂಪ್ರೂವ್ ಆಗ್ಬೇಕು. ಐ ಹ್ಯಾವ್ ಟು ಗಿವ್ ದ ಬೆಸ್ಟ್ ಥಿಂಗ್ ಫಾರ್ ಯು ಪೀಪಲ್. ಸುಮ್ನೆ ಕುತ್ಕೊಂಡು ಕಾಟಾಚಾರಕ್ಕೆ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಹೇಳಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ, ನಂಗೆ ತುಂಬಾ ಫೀಲ್ ಆಗ್ತಿದೆ ಅದು. ಅಂಡ್ ದಯವಿಟ್ಟು ಆ ಎಮೋಷನ್ಸ್ ನಾನು ಯಾವತ್ತೂ ಇಟ್ಕೋಬಿಡಿ. ನಾನು ಯಾವತ್ತೂ ಯಾರಿಗೂ ಅಳ್ಬೇಡಿ ಅಂತ ಹೇಳೋದೇ ಇಲ್ಲ. ಅಳಿ, ಎಷ್ಟಾಗತ್ತೋ ಅಷ್ಟು ಅಳಿ. ನೀವು ಅತ್ತಷ್ಟು ಅದು ಕ್ಲೆನ್ಸ್ ಆಗುತ್ತೆ. ನಾನು ಯಾರಿಗೂ ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತೀಯಾ, ಅಯ್ಯೋ ಅಳ್ಬೇಡ, ಯಾಕೆ ಅಳ್ತೀಯಾ ಅಂತೆಲ್ಲ ನಾನು ಹೇಳಲ್ಲ. ಅಳು, ಚೆನ್ನಾಗ್ ಅಳು. ದೇವ್ರು ನಮಗೆ ಅಳು ಕೊಟ್ಟಿರೋದೇ ಮನ್ಸಿನ ಭಾರನ ಹೊರಗಾಕಕ್ಕೆ. ನೀನ್ ಯಾರೋ ಒಬ್ರು ಪರ್ಸನ್ ಹತ್ರ ಕುತ್ಕೊಂಡು ಅವ್ರು ಅಯ್ಯೋ ನಿಂದ್ ಹಿಂಗಾ ಅಂತ ನಿನ್ನನ್ನು ಅಣಗಿಸ್ಕೊಂಡು ನಿನ್ನನ್ನು ಸಣ್ಣ ಮಾಡೋದು, ನಿನ್ನನ್ನು ಸಣ್ಣವರಾಗಿ ನೋಡೋದಕ್ಕಿಂತ ಬೆಟರ್ ನೀನು ಒಬ್ಳೆ ಕುತ್ಕೊಂಡ್ ಅಳು, ಒಬ್ನೇ ಕುತ್ಕೊಂಡ್ ಅಳು. ದೇವ್ರ ಮುಂದೆ ನಿನ್ ಇಷ್ಟ ದೇವ್ರು ಇರ್ತಾರಲ್ವಾ, ದೇವ್ರ ಮನೇಲಿ ಇಟ್ಕೊಂಡಿರ್ತೀರಾ, ಇಲ್ಲ ವಾಲ್ ಪೇಪರ್ ಅಲ್ಲಿ ನೋಡ್ತಿರ್ತೀರಾ, ಇಟ್ಕೊಂಡು ದೇವ್ರ ಜೊತೆ ಮಾತಾಡ್ಕೊಂತ ಅಳಿ. ಏನು ತಪ್ಪಿಲ್ಲ. ಅದೇ ನಿಮ್ಗೆ ಹೀಲಿಂಗ್ ತರ, ಒಂದ್ ಸಾರ್ಟ್ ಆಫ್ ಹೀಲಿಂಗ್ ಅದೇ ನಿಮಗೆ ಕೆಲಸ ಮಾಡುತ್ತೆ. ಆದ್ರೆ ಒಂದು ಟೈಮ್ ತನಕ. ಆಮೇಲೆ ನೀವೇನ್ ಮಾಡ್ಬೇಕು, ಓಕೆ ನನಗೆ ಈ ತರ ಫೀಲ್ ಆಗ್ತಿದೆ, ಈ ಫೀಲಿಂಗ್ ಇಂದ ನಾನು ಹೊರಗೆ ಬರಬೇಕು. ನೀವು ಡಿಸೈಡ್ ಮಾಡ್ಕೊಬೇಕು, ಎಸ್ ಈ ಫೀಲಿಂಗ್ ಇಂದ ನಾನು ಹೊರಗೆ ಬಂದು ನಾನು ಪಾಸಿಟಿವ್ ಫೀಲಿಂಗಿಗೆ ಬರ್ತೀನಿ. ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ನೀವು ಅದೇ ತರ ಪಾಸಿಟಿವ್ ಫೀಲಿಂಗ್ಸ್ ಕೂಡ ನೀವು ಹಾಕೋಬೇಕು. ಇದು ನಿಮ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ದೇವ್ರು ನಿಮ್ಗೆ ಆತ್ಮನ ನಿಮ್ಗೆ ಕೊಟ್ಟಿದ್ದಾನೆ. ಒಂದು ಮನೆ, ದೇಹ ಅನ್ನೋದು ಒಂದು ಮನೆ ಅಷ್ಟೇ. ಓಕೆನಾ?
ಆ ಮನೆಗೆ ಜೀವ ತುಂಬಿರೋದು ಯಾವುದು? ಆತ್ಮ. ಆ ಆತ್ಮ ಇಲ್ಲ ಅಂದ್ರೆ ಅದಕ್ಕೆ ಜೀವನೇ ಇಲ್ಲ. ಸೊ ಆತ್ಮವನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಬರೀ ದೇಹನ ನೋಡ್ಕೊಳ್ಳೋದಲ್ಲ, ಆತ್ಮವನ್ನ ನೋಡ್ಕೋಬೇಕು, ಮನಸ್ಸನ್ನ ನೋಡ್ಕೋಬೇಕು. ಅದೆಲ್ಲ ನಿಮ್ದೇ ಕೆಲ್ಸ. ಅದ್ ನಿಮ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಬೇರೆಯವ್ರನ್ನ ಎಷ್ಟು ಚಂದ ನೋಡ್ಕೊಂತಾರ, ನಿಮಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಬೇರೆಯವ್ರನ್ನ ಖುಷಿಯಾಗಿಡ್ತೀರಾ. ಬೇರೆಯವರು ಇನ್ ದ ಸೆನ್ಸ್ ನಿಮ್ಮ ಪಾರ್ಟ್ನರ್ನ ನೀವು ಎಷ್ಟು ಖುಷಿಯಾಗಿಡ್ತೀರಾ ಅಲ್ವಾ? ಓಕೆ, ಯಾಕೆ ಹೇಳಿ? ನೀವ್ ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ. ನೀವ್ ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಅಕ್ಸೆಪ್ಟ್ ಮಾಡಕ್ ನೀವು ರೆಡಿ ಇದ್ದೀರಾ ಅನ್ಬೇಕಾದ್ರೆ ಆ ನಿಮ್ಮನ್ನ ನೀವ್ ಹಾಗಾದ್ರೆ ಎಷ್ಟು ಪ್ರೀತಿ ಮಾಡ್ಕೊಬೇಕು ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳ್ದು ಆ ಸಿಕ್ಕಿ ಪರಿಚಯ ಆಗಿ 4 ತಿಂಗಳು 4 ವರ್ಷನೋ ಆಗಿರತ್ತಷ್ಟೇ. ನೀವು ಹುಟ್ಟಿದಾಗಿನಿಂದ ನಿಮ್ಮ ಆತ್ಮ ನಿಮ್ಮ ಜೊತೆಯಲ್ಲಿದೆ. ಹೌದಾ? ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಒಳ್ಳೇದು, ಕೆಟ್ಟದ್ದು ಎಲ್ಲವನ್ನೂ ಸಹಿಸ್ಕೊತಾ ಇದೆ ಅದು. ಆತ್ಮಕ್ಕೆ ಕರ್ಮ ಮಾಡ್ಬೇಕಾದ್ರೆ ಅದು ನಿಮ್ಮ ವಿವೇಚನೆಯಿಂದ ನೀವು ಮಾಡುವಂತದ್ದು ಕರ್ಮನ, ಒಳ್ಳೇದು, ಕೆಟ್ಟದ್ದು ಅಂತ. ದೇವ್ರು ನಿನ್ಗೆ ಫ್ರೀ ಬಿಟ್ಟಿದ್ದಾನೆ. ನೀವು ಹಳೇದನ್ನ ನೀನು ಅನುಭವಿಸ್ತಾ ಈಗ ಮಾಡೋ ಕರ್ಮ ನೀನ್ ಫ್ರೀ ಅದು. ಅಂದ್ರೆ ನೀನ್ ಡಿಸೈಡ್ ಮಾಡ್ಬೇಕು. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ನಾನ್ ಮಾಡ್ಬೇಕು, ಇದು ಮಾಡ್ಬಾರ್ದು. ಆ ಬುದ್ಧಿವಂತಿಕೆ ದೇವ್ರು ಮನುಷ್ಯನಿಗೆ ಮಾತ್ರ ಕೊಟ್ಟಿರೋದು. ಆ ಒಂದು ಆತ್ಮನ ಇಟ್ಕೊಂಡು ನೀನು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ಯಾ ಅಂದ್ರೆ ಓಕೆ, ದಟ್ ಇಸ್ ವೆಲ್ ಅಂಡ್ ಗುಡ್. ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ಯಾ ಅಂದ್ರೆ ಅದಕ್ಕೂ ದೇವ್ರು ಏನೇ ಹೇಳಲ್ಲ. ಅದೇ ಓಕೆ, ವೆಲ್ ಅಂಡ್ ಗುಡ್. ಎರಡನ್ನೂ ನೀನೇ ಅನುಭವಿಸ್ತೀಯ ಅಂತಾನಷ್ಟೇ. ದೇವ್ರನ್ನ ಯಾವತ್ತೂ ಬೈಬೇಡಿ. ನನಗ್ ಹಂಗ್ ಮಾಡ್ದ, ನನಗ್ ಹಿಂಗ್ ಮಾಡ್ದ, ದೇವ್ರ ನನಗ್ ಹಂಗ್ ನೋ, ಇಟ್ಸ್ ಅವರ್ ಫಾಲ್ಟ್. ನಮಗ್ ಬುದ್ಧಿ ಕೊಟ್ಟಿದ್ದಾನೆ, ವಿವೇಚನೆ ಕೊಟ್ಟಿದ್ದಾನೆ. ಎಲ್ಲವನ್ನ ನಾವು ದೇವ್ರ ಮೇಲೆ ಬಿಡೋದಲ್ಲ. ಆ ಬುದ್ಧಿ ವಿವೇಚನೆಯನ್ನ ಯೂಸ್ ಮಾಡ್ಕೊಂಡು ಜೀವನವನ್ನ ಮಾಡ್ಬೇಕು. ಹಳೆಯ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ಕೊತಾ. ಸೊ ಹಾಗಿರ್ಬೇಕಾದ್ರೆ ನಮ್ಗೆ ಇಷ್ಟು ಪವಿತ್ರವಾಗಿರೋ ಆತ್ಮನ ದೇವ್ರು ನಮ್ಗೆ ಕೊಟ್ಟಿರ್ಬೇಕಾದ್ರೆ ಅದನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕಲ್ವಾ? ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ತುಂಬಾ ಖುಷಿಯಾಗಿ ನೋಡ್ಕೊಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ. ಸೊ ಅದನ್ನ ಲೈಟ್ ಅಪ್ ಮಾಡ್ಬೇಕು. ನಾವು ಬಂದಿರೋದೇ ಡಾರ್ಕ್ನೆಸ್ ಇಂದ ಲೈಟ್ ಕಡೆಗೆ ಹೋಗೋದಕ್ಕೆ. ಆತ್ಮನ ದೇವ್ರು ಕಳ್ಸಿರೋದೇ ನೀನ್ ಡಾರ್ಕ್ನೆಸ್ ಅಲ್ಲಿ ಇದೆಯಾ ಮಗು, ಆ ಲೈಟ್ ಕಡೆಗೆ ನೀನ್ ಮೂವ್ ಆಗ್ಬೇಕಂದ್ರೆ ನೀನು ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕು, ಸಾಕಷ್ಟು ಅನುಭವವನ್ನ ಪಡ್ಕೊಬೇಕು ಅಂತಾನೆ ಕಳ್ಸಿರ್ತಾನೆ. ನಾವು ಇಲ್ಲಿ ಬಂದ್ ಮತ್ತೆ ಅದೇ ಕುಪ್ಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದೇ ಸೈಕಲ್ ಅಲ್ಲಿ ಏನೋ ಸೈಕಲ್ ವೀಲ್ ತಿರ್ಗೋ ತರಾನೇ ತಿರ್ಗ್ತಾನೆ ಇರ್ತೀವಿ. ಸೊ ಆ ರೀತಿ ಮಾಡ್ಬೇಡಿ. ಎಮೋಷನಲಿ ಇಂಡಿಪೆಂಡೆಂಟ್ ಆಗಿ, ಸ್ಟ್ರಾಂಗ್ ಆಗಿ, ಹ್ಮ್ ಎಲ್ಲಿ ಎಮೋಷನ್ಸ್ ನ ಯೂಸ್ ಮಾಡ್ಬೇಕು ಅಲ್ಲಿ ಎಮೋಷನ್ಸ್ ನ ಯೂಸ್ ಮಾಡಿ. ಎಲ್ಲಿ ನೀವು ಪ್ರಾಕ್ಟಿಕಲ್ ಥಿಂಗ್ಸ್ ನ ಅಥವಾ ಲಾಜಿಕಲ್ ಥಿಂಗ್ಸ್ ನ ಮಾಡ್ಬೇಕು ಅಲ್ಲಿ ಲಾಜಿಕ್ ಅನ್ನ ಯೂಸ್ ಮಾಡಿ. ಟೂ ಮಚ್ ಎಮೋಷನ್ಸ್ ನ ಯಾರ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎಸ್ಪೆಷಲಿ ಈ ಕಲಿಯುಗದಲ್ಲಿ. ಓ ಮೈ ಗಾಡ್, ಐ ಆಮ್ ರಿಯಲಿ ಟೆಲಿಂಗ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಇಂದ ಹೇಳ್ತಿದ್ದೀನಿ. ಲಿಟ್ರಲಿ ಯಾರ ಮೇಲೂ ಎಮೋಷನ್ಸ್ ನ ತುಂಬಾ ಸುರಿಯಕ್ ಹೋಗ್ಬೇಡಿ. ನೋ ಬಡಿ ಇಸ್ ವರ್ತ್. ದೇವ್ರ ಮೇಲೆ ಸುರೀರಿ ಅದನ್ನ. ನಿಮ್ಮ ಮೇಲೆ ನೀವು ಸುರೀರಿ ಫಸ್ಟ್. ಸೆಲ್ಫ್ ಲವ್, ಸಾಕಷ್ಟು ಸೆಲ್ಫ್ ಲವ್ ನ ಮಾಡಿ. ನಿಮ್ಮ ಮೇಲೆ ನೀವು ಸುರೀರಿ ಆ ಎಮೋಷನ್ಸ್ ನ. ದೇವ್ರ ಮೇಲೆ ಆ ಎಮೋಷನ್ಸ್ ನ ಹಾಕಿ. ಆ ಪ್ರೀತಿ, ಆದಷ್ಟು ಪ್ರೀತಿ ದೇವ್ರ ಮೇಲೆ ಹಾಕಿ. ಓಕೆನಾ? ದಟ್ ವಿಲ್ ಬಿ ಅ ವರ್ತ್. ಅದಕ್ಕಿಂತ ವರ್ತ್ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಸೊ ಒಂದು ಫೈನಲ್ ಆಗಿ ನಿಮ್ಮ ರಿಲೇಶನ್ಶಿಪ್ಪಿನ ಒಂದು ಏನು ಐ ಆಮ್ ಫೀಲಿಂಗ್ ಒಂದು ಅಡ್ವೈಸ್ ತಗೊಳ್ಳೋಣ ಅಂತ ಅನ್ನಿಸ್ತಿದೆ. ಇಂಜೆಲಿಕ್ ಅಡ್ವೈಸ್. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಬಟ್ ಐ ಥಿಂಕ್ ಯು ಹ್ಯಾವ್ ಅ ಪೇಷನ್ಸ್ ಅಂತ ಅನ್ಕೊಂತೀನಿ. ಸೊ ವೇಟ್. ಸರ್ ಮುಂಚೆ ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ ಯಾಕೋ ಒಂದು ಇಂಜೆಲಿಕ್ ಅಡ್ವೈಸ್ ಬೇಕು ಅಂತ ಅನಿಸ್ತಿದೆ. ಲೆಟ್ ಮಿ ಟೇಕ್ ದಟ್. ಕ್ವಿಕ್ ಆಗಿ ಒಂದು ತಗೋಬಿಡೋಣ. ಓಕೆ, ಥ್ಯಾಂಕ್ ಯು ರಾಧಾಕೃಷ್ಣ. ರಾಧೆ ಏಂಜಲ್ಸ್ ಪ್ಲೀಸ್. ನನ್ನ ವ್ಯೂವರ್ಸ್ ಯಾರೆಲ್ಲ ನೋಡ್ತಿದ್ದಾರೆ ಅವರ ಒಂದು ರಿಲೇಶನ್ಶಿಪ್ಗೆ ಒಂದು ಅಡ್ವೈಸ್ ಅನ್ನು ಕೊಡಿ. ವಾಟ್ ದೇ ನೀಡ್ ಟು ಹಿಯರ್ ಫ್ರಮ್ ಮೀ. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಕಾರ್ಮಿಕ್ ಸೈಕಲ್ ನಾನು ಏನು ಹೇಳಿದೆ ಥರ್ಡ್ ಪಾರ್ಟಿ ಜೊತೆ ಖಂಡಿತ ಅದು ಕ್ಲೋಸ್ ಆಗ್ತಾರೆ. ಕಾಂಪ್ರಮೈಸ್ ಆಗ್ತಾರೆ ನಿಮ್ ಜೊತೆ 100%. ಕ್ಲೇಮ್ ಮಾಡಿ ಎನರ್ಜಿಯ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಒನ್ ಮೋರ್. ವಾವ್, ಚೂಸ್ ಅ ನ್ಯೂ ಡೈರೆಕ್ಷನ್. Peaceful resolution. Enough. Thank you so much. Thank you, angels. Thank you so much for guiding all my viewers. ಪೀಸ್ಫುಲ್ ರೆಸೊಲ್ಯೂಷನ್ ಆಗತ್ತಂತೆ. ಓಕೆ, ನೋಡಿ ನಾ ಹೇಳಿದೆ ಥರ್ಡ್ ಪಾರ್ಟಿ ಜೊತೆ ಅವರಿಗೆ ಖಂಡಿತ ಫ್ಯೂಚರ್ ಇಲ್ಲ. ನಿಮ್ ಜೊತೆಗೆ ಫ್ಯೂಚರ್ ಇರೋದು ರೀಡಿಂಗ್ ಅಲ್ಲಿ ಬಂದಿರೋ ರೀತಿಲಿ. ಸೊ ನ್ಯೂ ಡೈರೆಕ್ಷನ್ ನ ಚೂಸ್ ಮಾಡಿ. ಅಂದ್ರೆ ನೀವೇನಾದ್ರೂ ಈಗ ಕೆಲವು ಟ್ರೈ ಮಾಡ್ತಿರ್ತೀರಾ, ಆ ಒಂದು ದಾರಿಯಿಂದ ಅವ್ರನ್ನ ತಪ್ಪಿಸಿ ನಿಮ್ ಕಡೆಗೆ ಹೇಳ್ಕೊಳ್ಳೋದಕ್ಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಬೇರೆ ಒಂದು ಡೈರೆಕ್ಷನ್ ಅನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಹಾಗಂತ ಯಾರೋ ಪೂಜೆ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಹೇಳಿದ್ನೆಲ್ಲ ನಂಬ್ಕೊಂಡೆಲ್ಲ ದಯವಿಟ್ಟು ಹೋಗಿ ಮೋಸ ಆಗ್ಬೇಡಿ. ತುಂಬಾ ಜನ ಆತರ ಮೋಸಕ್ಕೆ ಹೋಗ್ತಾರೆ. ಹಂಗೆಲ್ಲ ಮಾಡ್ಬೇಡಿ. ಬೇರೆ ತರ ಡೈರೆಕ್ಷನ್ಸ್ ನಂಗೆ ಗೊತ್ತಿಲ್ಲ. ಇವತ್ತು ಪರ್ಸನಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ನಾನು ಹೇಳಕ್ ಸಾಧ್ಯ. ಸೊ ಕಾಂಪ್ರಮೈಸ್ ಆಗ್ತಾರೆ ನಿಮ್ಮ ಜೊತೆಗೆ. ಒಂದು ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಜೊತೆಗೆ ಅವರು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾರೆ. ರಿಲೇಶನ್ಶಿಪ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಯಾವಾಗ ಅಂತ ನೀವು ಕೇಳಿದ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕ್ ಸೈಕಲ್ಸ್ ಇದಾಗುತ್ತೆ. ಅಂಡ್ ಏಂಜಲ್ಸ್ ನಿಮ್ಮ ಸುತ್ತ ಒಂದು ಎನ್ವಿರಾನ್ಮೆಂಟ್ ಕೂಡ ಒಂದು ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಹೆಲ್ಪ್ ಮಾಡುವಂತ ಹೆಲ್ಪ್ಫುಲ್ ಪೀಪಲ್ ಕೂಡ ಬರ್ತಾರೆ.
ಸೊ ಒಂದು ಹ್ಯಾಪಿ ಫ್ಯಾಮಿಲಿನ ಕೂಡ ನೀವು ಬಿಲ್ಡ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆಲ್ಲ ಇದು ರಿಲೇಟ್ ಆಯ್ತು, ಯಾವ್ಯಾವ ಎನರ್ಜಿ ರಿಲೇಟ್ ಆಯ್ತು ಅಂತ ಹೇಳಿ. ಹಾಗೂ ಈ ಎನರ್ಜಿ ಪೀಸ್‌ಫುಲ್ ರೆಸಲ್ಯೂಷನ್ ಅಂಡ್ ಕಾಂಪ್ರಮೈಸ್ ಇದನ್ನ ಕ್ಲೀನ್ ಮಾಡಿ. ಓಕೆ, ಏಂಜಲ್ಸ್ ಎನರ್ಜಿ ಏನಿದೆ ಅದನ್ನ ಕ್ಲೀನ್ ಮಾಡಿ. ಮಾನಸಿಕವಾಗಿ ತುಂಬಾ ನೊಂದಿದ್ದೀರಾ. ಸೊ ಯಾರೆಲ್ಲ ಆ ತರ ಅನ್ಸ್ತಾ ಇದೆ ಮನ್ಸಲ್ಲಿ, ನಾನು ಅವಾಗಲೇ ಹೇಳಿದೆ ತುಂಬಾ ಜನ ಅಳಕ್ಕೆ ಕಣ್ಣಲ್ಲೇ ನೀರ್ ತುಂಬಿದೆ. ಸೊ ಅದು ತುಂಬಾ ಫೀಲ್ ಆಗ್ತದೆ ನನಗೆ. ಎಮೋಷನ್ಸ್ ಆರ್ ಟು ಹೈ. ಫೈರ್ ಎನರ್ಜಿ ತುಂಬಾ ಕಮ್ಮಿ ಆಗಿದೆ. ನಿಮ್ಮ ಎಮೋಷನ್ಸ್ನೆಲ್ಲ ಹೊರಗಾಕಿ ದಯವಿಟ್ಟು ಲೈಟ್ ಹಾರ್ಟೆಡ್ ಆಗಿ ಜೀವನವನ್ನ ಖುಷಿ ಖುಷಿಯಾಗಿ ಕಳೀರಿ. ನಮ್ಮ ಲೈಫಲ್ಲಿ ನೋಡ್ರಿ ಯಾರೇ ಇರ್ಲಿ, ನೋಡ್ರಿ ಹುಟ್ಸಿದ ಅಪ್ಪ ಅಮ್ಮನೇ ನಮ್ಮನ್ನ ಬಿಟ್ಟು ಹೋಗ್ತಾರೆ. ನನ್ನ ತಂದೆ ತೀರ್ಕೊಂಡು 1 ವರ್ಷ ಆಯ್ತು. ನಾನು ಇವತ್ತಿಗೂ ನೆನಪಾದಾಗ ಅಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಯಾರ ಹತ್ರನೂ ನಾನು ಅದನ್ನ ಜಾಸ್ತಿ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ನೋವು ನಮ್ಗಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಅವ್ರು ಇಲ್ಲ ಅನ್ನೋದನ್ನೇ ಕೊರಗ್ತಾ ನನ್ನ ಜೀವನದಲ್ಲಿ ಮೂವ್ ಆನ್ ಆಗ್ದೇನೆ ನಾನು ಕೂರಬಾರ್ದು. ಅದು ನಾನು ಮಾಡೋ ತಪ್ಪಾಗತ್ತೆ. ಬಿಕಾಸ್ ದೇವ್ರು ನಮ್ಗೆ ಜೀವನ ಕೊಟ್ಟಿರೋದು ಬಿಗ್ಗರ್ ಪರ್ಪಸ್ಸಿಗೆ ಕೊಟ್ಟಿರ್ತಾನೆ. ಸೊ ಆ ನೋವುಗಳು ನಮ್ಗೆ ಏನೇ ಇರ್ಬೋದು, ಅಟ್ಯಾಚ್‌ಮೆಂಟ್‌ಗಳು ನಮ್ಗೆ ಏನೇ ಇರ್ಬೋದು, ಆ ಮೋಹದಿಂದ ನಾವು ಹೊರಗಡೆ ಬಂದು ಭಗವಂತನನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದೇ ನಮ್ದು ಅಲ್ಟಿಮೇಟ್ ಲೈಫಿನ ಒಂದು ಗುರಿಯೇ ಆಗಿರತ್ತೆ ಆಕ್ಚುಲಿ. ಸೊ ಹಾಗಾಗಿ ಆದಷ್ಟು ಒಂದು ಮೈಂಡನ್ನ ನೀವು ಪಾಸಿಟಿವಿಟಿಗೆ ತಗೊಬನ್ನಿ. ಬ್ಯುಸಿಯಾಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಒಳ್ಳೆ ಕೆಲಸಗಳನ್ನ ಮಾಡಿ, ದೇವರ ಜಪವನ್ನ ಮಾಡಿ, ಮೆಡಿಟೇಷನ್ಸ್ ಅನ್ನ ಮಾಡಿ. ಎಷ್ಟು ಅಳು ಬರುತ್ತೋ ಅಳಿ, ಏನು ತೊಂದರೆ ಇಲ್ಲ. ಓಕೆನಾ? ಯಾಕಂದ್ರೆ ನಂದು ಲೈಫಿನ ಫೇಸಸ್ ಅನ್ನು ನಾನು ತುಂಬಾ ಫೇಸ್ ಮಾಡಿದೀನಿ. ಅದರಲ್ಲಿ ಮೇನ್ ಆಗಿ ಎಷ್ಟು ಕ್ಲೆನ್ಸ್ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು. ಎಮೋಷನ್ಸ್‌ನ ತುಂಬಾ ಹಿಡಿದಿಡೋಕೆ ಟ್ರೈ ಮಾಡ್ತೀವಲ್ಲ, ಅವಾಗೆ ನಮ್ಗೆ ಆ ಎಮೋಷನ್ಸು ಬೇರೆ ರೀತಿಯಲ್ಲಿ ಬರ್ಸ್ಟ್ ಆಗತ್ತೆ. ಡಿಸೀಸಸ್ ಕ್ರಿಯೇಟ್ ಆಗತ್ತೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಮೋಷನ್ಸ್‌ನ ಹೊರಗಾಕಿ ಲೈಟ್ ಹಾರ್ಟೆಡ್ ಆಗಿ ಅದಕ್ಕೆ ನೀವು ಮತ್ತೆ ಏನ್ ಮಾಡ್ಬೇಕು, ಸೆಲ್ಫ್ ಲವ್‌ನ ತುಂಬಾ ಮಾಡ್ಬೇಕು. ಯಾವಾಗ ಸೆಲ್ಫ್ ಲವ್‌ನ ನೀವು ಜಾಸ್ತಿ ಮಾಡ್ಕೋತಾ ಬರ್ತೀರಾ, ಆಟೋಮೆಟಿಕಲಿ ಡೇ ಬೈ ಡೇ ಎಲ್ಲ ಚೇಂಜ್ ಆಗತ್ತೆ. ಅಷ್ಟೇ ಅಲ್ದೇನೆ ನೀವೇನ್ ಅನ್ಕೊಂತೀರಾ ಲೈಫಲ್ಲಿ, ಆ ಒಂದು ಎನರ್ಜೀಸ್‌ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಓಕೆ? ಅಂದ್ರೆ ಒಂದು ಎಕ್ಸಾಂಪಲ್ ಹೇಳೋದು, ಒಂದು ಹ್ಯಾಪಿ ಲೈಫ್ ಬೇಕು ನಂಗೆ, ಒಂದು ಹ್ಯಾಪಿ ಪರ್ಸನ್ ಬೇಕು, ಹ್ಯಾಪಿ ಫ್ಯಾಮಿಲಿ ಬೇಕು, ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಪರ್ಸನ್ ನಂಗೆ ಲೈಫಲ್ಲಿ ಬೇಕು ಅಂದ್ರೆ ಅಂತ ಪರ್ಸನ್‌ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಆ ಒಂದು ಟೈಮ್ ತಗೊಳುತ್ತೆ. ಇವತ್ತು ನಾನು ಮಾಡಕ್ ಶುರು ಮಾಡಿದೆ, ಒಂದು ವಾರ ಆಯ್ತು, ನನ್ನ ಲೈಫಲ್ಲಿ ಯಾರು ಬಂದಿಲ್ಲ. ಈ ತರ ಡೆಸ್ಪರೇಟ್ ಆಗಿ ಮಾಡಬೇಡಿ. ಜಸ್ಟ್ ಕೀಪ್ ಡೂಯಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಾ ತರ ಫಿಸಿಕಲ್ ಇವೆಂಟ್ ಅಲ್ಲಿ ಎಲ್ಲಾ ತರ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕರಿಯರ್ ವೈಸ್ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೋತಾ ಹೋಗಿ. ಒಂದು ಫೈನ್ ಡೇ 3 ಮಂತ್ 6 ಮಂತ್ ನೀವು ಹೀಲ್ ಹೆಂಗ್ ಆಗ್ತೀರೋ ಅದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಓಕೆನಾ? ಸೊ ಒಂದು ಒಳ್ಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ಬೋದು, ಅಥವಾ ಇರೋ ಪರ್ಸನ್ ಅವರ ತಪ್ಪನ್ನ ಅವ್ರು ಅರ್ಥ ಮಾಡ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ಬೋದು. ಇಫ್ ದೇ ಆರ್ ಸೋಲ್ಮೇಟ್. ಓಕೆ. ಸೊ ಈವನ್ ಕಾರ್ಮಿಕ್ ಆದ್ರೂ ಬರೋ ಚಾನ್ಸ್ ಇರುತ್ತೆ, ಹೇಳಕ್ ಬರಲ್ಲ. ಬಿಕಾಸ್ ಕರ್ಮ ಬಂಧನ ಸೊ ಹೆಂಗೆ ಅಂತಂದ್ರೆ ಸ್ವಲ್ಪ ಬಿಗ್ ಟಾಪಿಕ್ ಅದು. ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕ್ಲಿಷ್ಟ ಅದು. ಅಷ್ಟು ಈಸಿ ಎಲ್ಲರಿಗೂ ಅರ್ಥ ಆಗಲ್ಲ. ಸೊ ಸಾಕು ಅನ್ಸುತ್ತೆ, ತುಂಬಾ ಲಾಂಗ್ ಆಯ್ತು ವಿಡಿಯೋ. ಎನಿ ಹೌ ವಿಷಯಗಳನ್ನ ನೀನೇನು ಹೇಳಬೇಕು ನಾನು ಹೇಳಲೇಬೇಕು, ಇಟ್ಸ್ ಮೈ ಡ್ಯೂಟಿ. ಸೊ ಸ್ವಲ್ಪ 2 ಮಿನಿಟ್ಸ್ ನಾನು ಇನ್ನೊಂದು ಚೂರು ನೋಡ್ತೀನಿ ರೀ, ಬೇರೆ ಬೇರೆ ಏನಾದರೂ ನಿಮಗೆ ಕೊಡೋಕ್ಕಾಗತ್ತಂತ. ಓಕೆ. ಬಟ್ ನಿಮ್ಮ ಜೊತೆ ಚೆನ್ನಾಗೇ ಇದೆ. ಒಂದು ಸ್ಟೆಬಿಲಿಟಿ ಕೂಡ ಇದೆ. ನಿಮ್ಮ ಒಂದು ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್‌ನ ಒಂದು ಮುಂದಿನ ಲೈಫನ್ನ ನಾನು ನೋಡಿದಾಗ ಅಬಂಡೆನ್ಸ್ ಅಂತಾನೆ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಟೆಬಿಲಿಟಿ ಕೊಡ್ತಾರೆ. ಅವ್ರು ಈ ಕಾರ್ಮಿಕ್ ಸೈಕಲ್‌ನಿಂದ ಹೊರಗೆ ಬಂದ್ರೆ 100% ನಿಮಗೆ ಸ್ಟೆಬಿಲಿಟಿ ಕೊಡ್ತಾರೆ. ಓಕೆನಾ? ಸೊ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಏಂಜೆಲಿಕ್ ನಂಬರ್, ಯಾವುದೇ ಏಂಜೆಲಿಕ್ ನಂಬರ್ ನೋಡ್ತಾ ಇದ್ರು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ? ಅಂಡ್ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತ ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಂಡ್ ಮತ್ತೆ ಏನಾದ್ರೂ ನಿಮಗೆ ಕ್ವೆಶನ್ಸ್ ಏನಾದ್ರೂ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.